ಸರ್, ಇವಾಗ ನಾವು ಹಾನೆಸ್ಟಿ ಆಗಿರೋದು, ಸಿನ್ಸಿಯರ್ ಇರೋದು ಅಂತ ಹೇಳಿ ತುಂಬ ಜನ ಮಾತಾಡ್ತಾರೆ ಆ್ಯಕ್ಚುಲಿ. ಸೊ ಈ ಹಾನೆಸ್ಟಿ ಮತ್ತು ಸಿನ್ಸಿಯಾರಿಟಿನ ಸ್ಪಿರಿಚುಯಾಲಿಟಿಯಲ್ಲಿ ಹೇಗೆ ಅಳವಡಿಸ್ಕೋಬೋದು? ಸ್ಪಿರಿಚುವಲ್ ಆಗಿರೋರೆಲ್ಲ ಹಾನೆಸ್ಟಿಯಾಗಿ ಮತ್ತು ಸಿನ್ಸಿಯರ್ ಆಗಿರ್ತಾರ? ಹಾಗೆ ಹಾನೆಸ್ಟಿ ಸಿನ್ಸಿಯಾರಿಟಿ ಅನ್ನೋದೇ ಸ್ಪಿರಿಚುವಾಲಿಟಿ. ಸ್ಪಿರಿಚುವಾಲಿಟಿ ಬೇರೆ, ಹಾನೆಸ್ಟಿ ಸಿನ್ಸಿಯಾರಿಟಿ ಬೇರೆ ಇಲ್ಲ. ಅಂದರೆ ಇವಾಗ ಸ್ಪಿರಿಚುವಲ್ ಆಗಿದ್ದೀನಿ ಅಂತ ಅಂದ್ಕೊಳ್ಳೋರೆಲ್ಲರೂ ಹಾನೆಸ್ಟ್ ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಅಲ್ಲಿ ನಾವು ಯಾವ ಥರ ಅದನ್ನು ಐಡೆಂಟಿಫಿಕೇಶನ್ ಮಾಡ್ಬೋದು? ಜನಗಳಿಗೆ ಉಪಯೋಗ ಆಗದೇ ಇರತಕ್ಕಂಥ ಸಿನ್ಸಿಯಾರಿಟಿ, ಜನಗಳಿಗೆ ಯೂಸ್ ಆಗದೇ ಇರತಕ್ಕಂಥ ಹಾನೆಸ್ಟಿ, ಸಮಾಜಕ್ಕೆ ಏನು ಉಪಯೋಗ ಇಲ್ಲದೆ ಇರತಕ್ಕಂಥ ಹಾನೆಸ್ಟಿ ಸಿನ್ಸಿಯಾರಿಟಿ ತೊಗೊಂಡು ಏನು ಮಾಡ್ತೀರ ನೀವು? ನಾನು ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆ ಧ್ಯಾನ ಕೂತ್ಕೊಂಡ್ಬಿಡ್ತೀನಿ. ನಾನು 1 ಗಂಟೆ ಧ್ಯಾನ ಮಾಡೋರಿಗೆ ಎದ್ದೇಳಲ್ಲ. ಆಮೇಲೆ ಎದ್ಮೇಲೆ ನಾನು ತಿನ್ನೋ ಆಹಾರ ಹಿಂಗೆ ಇರುತ್ತೆ. ನಾನು ಯಾರು ಕಡ್ಡಿ 2 ತುಂಡು ಮಾಡಿ ಮಾತಾಡ್ತೀನಿ, ಮುಲಾಜೆ ಇಲ್ಲ. ನೀನು ಮುಲಾಜ್ ತೊಗೊಂಡು ಏನು ಮಾಡ್ತೀಯ? ನೀನು ಧ್ಯಾನ ತೊಗೊಂಡು ಏನು ಮಾಡ್ತೀಯ? ನೀನು ಆಹಾರ ಪದ್ಧತಿ ತೊಗೊಂಡು ಏನು ಮಾಡ್ತೀಯ? ಏನು ಉಪಯೋಗ ಬಂತು ಸಮಾಜಕ್ಕೆ? ಪ್ರಕೃತಿಯಲ್ಲಿ ಈಗ ಒಂದು ವಿಷ ಇದೆ ಅಂತ ಅಂದ್ಕೊ, ಓಕೆ, ನಾನು ಆನೆಸ್ಟಿ ಸಿನ್ಸಿಯಾರಿಟಿ ಇದ್ದೀನಿ, ನಾನು ದೇವ್ರು ನಂಬ್ತೀನಿ ಅಂದ್ರೆ ನಾನು ವಿಷ ಕುಡಿದು ನಾನು ಸಾಯ್ತೀನಿ. ನೀನು ದೇವ್ರು ನಂಬಲ್ಲ, ನೀನು ಆನೆಸ್ಟ್ ಇಲ್ಲ, ಸಿನ್ಸಿಯರ್ ಇಲ್ಲ, ನೀನು ವಿಷ ಕುಡಿದು ನೀನು ಸಾಯ್ತೀಯ. ಅಂದರೆ ಅದೊಂದು ಲಾ, ಅದು ಒಂದು ನೇಚರ್ಗೆ ಒಂದು ಲಾ ಇದೆ. ಆ ಲಾನ ಅರ್ಥ ಮಾಡ್ಕೊಳ್ಳೋದು ಇಂಟೆಲಿಜೆನ್ಸ್. ಅರ್ಥ ಆಯ್ತಾ? ಆ ನೇಚರ್ಗೆ ಇರ್ತಕ್ಕಂಥ ಲಾನ ಅರ್ಥ ಮಾಡಿಕೊಂಡಾಗ ನಿನ್ನ ಹಾನೆಸ್ಟಿ ಸಿನ್ಸಿಯಾರಿಟಿ ಪ್ಲಸ್ ಆಗುತ್ತೆ ನಿನಗೆ. ನೇಚರ್ ಲಾನ ಅರ್ಥ ಮಾಡ್ಕೊಳ್ಳೋದು ಹೋದಾಗ ಮೈನಸ್ ಆಗುತ್ತೆ ಅದು ನಿನಗೆ. ಇಲ್ಲಿ ಪ್ರಾಪಂಚಿಕವಾಗಿರ್ತಕ್ಕಂಥ ಒಂದು ಇಂಟೆಲಿಜೆನ್ಸು ಮತ್ತು ನೇಚರಲ್ಲಿ ಇರ್ತಕ್ಕಂಥ ಇಂಟೆಲಿಜೆನ್ಸು, ಸೊ ಅದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೋದು? ಆ್ಯಕ್ಚುಲಿ ನೇಚರ್ಲಿರ್ತಕ್ಕಂಥ ಆ ಇಂಟೆಲಿಜೆನ್ಸಿಗೆ ಇನೋಸೆನ್ಸ್ ಇದೆ. ನೇಚರಲ್ಲಿ ಇಂಟೆಲಿಜೆನ್ಸು ಇನೋಸೆನ್ಸು ಮಿಕ್ಸ್ ಆಗಿದೆ. ಪ್ರಾಪಂಚಿಕದಲ್ಲಿ ಇಂಟೆಲಿಜೆನ್ಸ್ ಅಂದರೆ ನಾವು ಅದನ್ನು ಬದುಕೋಕೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಇಂಟೆಲಿಜೆನ್ಸ್ ಇಲ್ಲದೆ ಇರತಕ್ಕಂಥ ಇನ್ನೋಸೆಂಟೂ ಉಪಯೋಗ ಇಲ್ಲ. ಇನ್ನೋಸೆಂಟ್ ಇಲ್ಲದೆ ಇರತಕ್ಕಂಥ ಇಂಟೆಲಿಜೆಂಟೂ ಉಪಯೋಗ ಇಲ್ಲ. ಭಾಳಷ್ಟು ಜನ ಭಾಳ ದುಡ್ಡು ಕಳ್ಕೊತಾರೆ. ಒಂದು ವ್ಯಾಪಾರದಲ್ಲಿ ದುಡ್ಡು ಕಳ್ಕೊತಾರೆ, ಒಂದು ಶೇರ್ಸಲ್ಲಿ ದುಡ್ಡು ಕಳ್ಕೊತಾರೆ. ಸೊ ಇನ್ನೊಬ್ಬರು ನಂಬಿ ದುಡ್ಡು ಕಳ್ಕೊತಾರೆ. ಬಂದುಬಿಟ್ಟ ಅವನ್ನೆಲ್ಲ ಹೇಳಿಬಿಟ್ಟ, ನಾನು ನಂಬಿಬಿಟ್ಟೆ, ಇನ್ನೋಸೆಂಟಾಗಿ ಹಾಕಿಬಿಟ್ಟೆ ನಾನು ಅಂತ ಹೇಳ್ತಾರೆ. ಅಲ್ಲಿ ಇನ್ನೋಸೆಂಟಾಗಿ ಹಾಕಿರಲ್ಲ, ಅಲ್ಲಿ ದುರಾಸೆಯಿಂದ ಹಾಕಿರ್ತಾರೆ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಸೊ ಇವತ್ತಿನ ದಿವಸ ನಮ್ಮ ಜೊತೆಗೆ ಭೀಮೇಶ್ ರೆಡ್ಡಿ ಸರ್ ಅವರು KBR ಪಾಡ್ಕಾಸ್ಟ್ ಚಾನಲಲ್ಲಿದ್ದಾರೆ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಥ್ಯಾಂಕ್ ಯು ಹರೀಶ್. ಸರ್, ಇವಾಗ ನಾವು ಹಾನೆಸ್ಟಿ ಆಗಿರೋದು, ಸಿನ್ಸಿಯರ್ ಇರೋದು ಅಂತ ಹೇಳಿ ತುಂಬ ಜನ ಮಾತಾಡ್ತಾರೆ ಆ್ಯಕ್ಚುಲಿ. ಸೊ ಈ ಹಾನೆಸ್ಟಿ ಮತ್ತು ಸಿನ್ಸಿಯಾರಿಟಿನ ಸ್ಪಿರಿಚುಯಾಲಿಟಿಯಲ್ಲಿ ಹೇಗೆ ಅಳವಡಿಸ್ಕೋಬೋದು? ಮತ್ತು ಇನ್ನೊಂದು, ಸ್ಪಿರಿಚುವಲ್ ಆಗಿರೋರೆಲ್ಲ ಹಾನೆಸ್ಟಿಯಾಗಿ ಮತ್ತು ಸಿನ್ಸಿಯರ್ ಆಗಿರ್ತಾರ? ಫಸ್ಟ್ ಆಫ್ ಆಲ್ ಸ್ಪಿರಿಚುವಾಲಿಟಿ ಅಂದರೆ ಏನಂತ ನಾವು ಅರ್ಥ ಮಾಡ್ಕೊಂಡಾಗ ಈ ಕ್ವಶನ್ನೇ ಬರಲ್ಲ. ಹಾನೆಸ್ಟಿ ಆಗಿದ್ದವರು ಸ್ಪಿರಿಚುವಲ್ಲ ಅಥವಾ ಸ್ಪಿರಿಚುವಲ್ ಆಗಿದ್ದವ್ರು ಹಾನೆಸ್ಟಿ ಆಗಿರ್ತಾರೆ ಅನ್ನೋದಕ್ಕೆ ಫಸ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸ್ಪಿರಿಚುವಾಲಿಟಿ ಅಂದರೆ ಏನು. ಈಗ ಹೊರಗಿನ ಪ್ರಪಂಚದಲ್ಲಿ ಕಾಣ್ತಕ್ಕಂಥ ಏನು ಈ ಆಶ್ರಮಗಳು, ಏನು ಸ್ಪಿರಿಚುವಲ್ ಲೀಡರ್ಸು, ಆಮೇಲೆ ಅವ್ರ ಜೊತೆಗೆ ಹೋಗ್ತಕ್ಕಂಥ ಏನು ಭಕ್ತರು, ಇದು ಸ್ಪಿರಿಚುವಾಲಿಟಿನ? ರಿಯಲ್ ಸ್ಪಿರಿಚುವಾಲಿಟಿ ಅಂದರೆ ಏನು? ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಹಾನೆಸ್ಟಿ ಸಿನ್ಸಿಯಾರಿಟಿ ಅನ್ನೋ ಕ್ವಶನ್ನೇ ಬರಲ್ಲ. ಓಕೆ. ಸೊ ಸ್ಪಿರಿಚುವಾಲಿಟಿ ಅಂದರೆ ಪ್ಯೂರ್ ಇಂಡಿವಿಜುವಲ್. ಅದು ಇದೇನು ನಾನು ಪ್ರಪಂಚಕ್ಕೆ ತೋರಿಸ್ಬೇಕಾಗಿಲ್ಲ. ಈಗ ನಾನು ಇದು ಮಾಡ್ತಾಯಿದ್ದೀನಿ, ನಾನು ಧ್ಯಾನ ಮಾಡ್ತಾಯಿದ್ದೀನಿ, ಯೋಗ ಮಾಡ್ತಾಯಿದ್ದೀನಿ, ಇಷ್ಟು ಗಂಟೆ ಮಾಡ್ತೀನಿ, ಇಷ್ಟು ಗಂಟೆ ಪೂಜೆ ಮಾಡ್ತೀನಿ, ಅದು ಮಾಡ್ತೀನಿ, ಅದು ಯಾವತ್ತೂ ಬರೋದೇ ಇಲ್ಲ. ಅದು ಸ್ಪಿರಿಚುವಾಲಿಟಿನೇ ಅಲ್ಲ. ಅದು ಹಾನೆಸ್ಟಿ ಸಿನ್ಸಿಯಾರಿಟಿ ಅನ್ನೋದೇ ಸ್ಪಿರಿಚುವಾಲಿಟಿ. ಸ್ಪಿರಿಚುವಾಲಿಟಿ ಆಗಿದ್ದವ್ರಿಗೆ ಹಾನೆಸ್ಟಿ ಆಗಿರಲ್ಲ. ಸ್ಪಿರಿಚುವಾಲಿಟಿ ಅಂದ್ರೇ ಹಾನೆಸ್ಟಿ ಸಿನ್ಸಿಯಾರಿಟಿ. ಓಕೆ. ಸೊ ಈಗ ನಾವು ಹೇಳ್ತೀವಿ ದೇವರಂದ್ರೆ ಏನು ಅಂತ ನಾವು ಒಂದು ಮಾತು ಕೇಳಿದಾಗ, ಸತ್ಯವೇ ದೇವರು, ಸತ್ಯ ಬೇರೆ, ದೇವ್ರು ಬೇರೆ ಅವರು. ಸೊ ಸೂರ್ಯ ಅಂದ್ರೆ ಏನು? ಬೆಳಗುವ ಪ್ರಕಾಶನೇ ಸೂರ್ಯ. ಪ್ರಕಾಶ ಬೇರೆ, ಸೂರ್ಯ ಬೇರೆ ಇಲ್ಲ. ಹೆಸರಿರ್ಬೋದು ಸೂರ್ಯ ಪ್ರಕಾಶ ಅಂತ, ಬಟ್ ಸೂರ್ಯ ಬೇರೆ, ಪ್ರಕಾಶ ಬೇರೆ ಇಲ್ಲ. ಬೆಳಕೇ ಸೂರ್ಯ, ಸೂರ್ಯನೇ ಬೆಳಕು. ಹಾಗೆ ಹಾನೆಸ್ಟಿ ಸಿನ್ಸಿಯಾರಿಟಿ ಅನ್ನೋದೇ ಸ್ಪಿರಿಚುವಾಲಿಟಿ. ಸ್ಪಿರಿಚುವಾಲಿಟಿ ಬೇರೆ, ಹಾನೆಸ್ಟಿ ಸಿನ್ಸಿಯಾರಿಟಿ ಬೇರೆ ಇಲ್ಲ. ಅಂದರೆ ಇವಾಗ ಸ್ಪಿರಿಚುವಲ್ ಆಗಿದ್ದೀನಿ ಅಂತ ಅಂದ್ಕೊಳ್ಳೋರೆಲ್ಲರೂ ಹಾನೆಸ್ಟಾಗಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಅಲ್ಲಿ ನಾವು ಯಾವ ಥರ ಅದನ್ನು ಐಡೆಂಟಿಫಿಕೇಶನ್ ಮಾಡ್ಬೋದು? ಈಗ ಮುಖ್ಯವಾದ್ದೇನು ಅಂದರೆ, ನಾನು ಹಾನೆಸ್ಟ್
ನಾವು ಆನೆಸ್ಟಿ ಸಿನ್ಸಿಯಾರಿಟಿಯಾಗಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅನ್ನೋದೇನಿಲ್ಲ. ಅದು ಹಾನೆಸ್ಟಿ ಸಿನ್ಸಿಯಾರಿಟಿ ಅನ್ನೋದನ್ನು ಹೊರಗಡೆ ತೋರಿಸೋದಕ್ಕಲ್ಲ, ಅದು ನನಗೆ ನಾನು ಅನುಭವಿಸೋದಕ್ಕೆ. ತೋರಿಸೋ ಹಾನೆಸ್ಟಿ ಸಿನ್ಸಿಯಾರಿಟಿ ಸಿನಿಮಾದಲ್ಲಿ ತೋರಿಸ್ತಾರೆ. ಒಬ್ಬ ಪೊಲೀಸ್ ಆಫೀಸರ್, ಒಳ್ಳೆ ಹಾನೆಸ್ಟ್ ಪೊಲೀಸ್ ಆಫೀಸರು, ಸಿನ್ಸಿಯರ್ ಆಫೀಸರ್ಗಳು, ಸಿನ್ಸಿಯರ್ ಅದು ತೋರಿಸ್ತಾರೆ. ಅದು ಒಂದು 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 ಸನ್ನಿವೇಶ ಪಾತ್ರಗಳನ್ನು ಬರಿಬೋದು. ಅದು ಜನಗಳನ್ನು ತೋರಿಸೋದಕ್ಕೆ ಆನೆಸ್ಟಿ ಅಂದರೆ ಹೆಂಗಿರುತ್ತೆ, ಸಿನ್ಸಿಯರ್ ಅಂದರೆ ಹೆಂಗಿರುತ್ತೆ ಅಂತ ಬರೀ ಕೇವಲ ಯಾರು ದುಡ್ಡು ತೊಗೊಳ್ಳಲ್ಲ, ಲಂಚ ತೊಗೊಳ್ಳಲ್ಲ ಅಂತ ಅವ್ರನ್ನ ಮಾತ್ರ ನಾವು ಇವತ್ತು ಸಿನ್ಸಿಯರ್ ಆನೆಸ್ಟ್ ಅಂತ ಭಾವಿಸ್ಕೊಂಡಿದ್ದೀವಿ. ಅದಲ್ಲ ಅದು. ಓಕೆ, ದುಡ್ಡು ತೊಗೊಂಡಿಲ್ಲ ಅಂದ ಮಾತ್ರಕ್ಕೆ ಅಥವಾ ಯಾರೋ ದೊಡ್ಡವ್ರನ್ನ ಎದುರಾಕೊಂಡು ನಾನು ಇದು ಮಾಡ್ತಾ ಅವನು ಆನೆಸ್ಟಿ ಅಂತ ಅಲ್ಲ. ಅದು ಹಾನೆಸ್ಟಿ ಅನ್ನೋದು ಇಟ್ ಇಸ್ ಎ ಪ್ಯೂರ್ ಪರ್ಸ್ನಲ್. ಅದು ಸಿನ್ಸಿಯರ್ ಅನ್ನೋದು ಪ್ಯೂರ್ ಪರ್ಸ್ನಲ್. ಅದು ಆಮೇಲೆ ಎಲ್ಲಿ ಹಾನೆಸ್ಟಿ ಸಿನ್ಸಿಯಾರಿಟಿ ಇರುತ್ತೋ ಅಲ್ಲಿ ಇಂಟೆಲಿಜೆನ್ಸ್ ಇರಬೇಕಲ್ಲಿ. ವಿತೌಟ್ ಇಂಟೆಲಿಜೆನ್ಸು ಹಾನೆಸ್ಟಿ ಆ್ಯಂಡ್ ಸಿನ್ಸಿಯಾರಿಟಿ ಕೆಲಸಕ್ಕೆ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಿನಿಮಾಗಳಲ್ಲಿ ತೋರಿಸ್ತಾರೆ, ಹಾನೆಸ್ಟ್ ಆಫೀಸರ್ನ ಯಾರೋ ಬಂದು ಸಾಯಿಸ್ತಾನೆ ಅಂದರೆ ಅರ್ಥ ಏನು? ಅವ್ನಿಗೆ ಇಂಟೆಲಿಜೆನ್ಸ್ ಇಲ್ಲ ಅಂತ. ಸೊ ಅದೇ ಇಂಟೆಲಿಜೆಂಟ್ ಆದವನು ಹೀರೋಗೆ ಇಂಟೆಲಿಜೆನ್ಸ್ ಇರುತ್ತೆ. ಅವ್ನು ತಪ್ಪಿಸ್ಕೊಳ್ತಾನೆ, ಸಾಯಿಸಕ್ಕೆ ಬಂದವನು ತಪ್ಪಿಸ್ಕೊಳ್ತಾನೆ. ಅವನು ತಪ್ಪಿಸ್ಕೊಂಡು ತಾನು ಏನು ಒಳ್ಳೇದು ಮಾಡ್ಬೇಕು ಅಂದ್ಕೊಂಡಿರ್ತಾನೆ, ಮಾಡ್ತಾನೆ. ಅಲ್ಲಿ ಒಳ್ಳೇದು ಮಾಡಬೇಕು ಅನ್ನೋದು ಹಾನೆಸ್ಟಿ, ಒಳ್ಳೇದು ಮಾಡಬೇಕು ಅನ್ನೋದು ಸಿನ್ಸಿಯಾರಿಟಿ. ಯಾವ ಮಾರ್ಗದಲ್ಲಿ ಮಾಡಿದೆ ಅಂತಲ್ಲ. ಸೊ ನಾವೇನು ಮಾಡ್ತೀವಿ, ಆ ಮಾರ್ಗವನ್ನು ಆನೆಸ್ಟಿ ಸಿನ್ಸಿಯಾರಿಟಿಗೆ ಹೋಲಿಸ್ತೀವಿ ನಾವು. ಒಬ್ಬ ಇನ್ಸ್ಪೆಕ್ಟ್ರು ದುಡ್ಡೇ ತೊಗೊಂಡಿಲ್ಲ ಅಂದ ತಕ್ಷಣ ಅವನು ಸ್ಟ್ರಿಕ್ಟ್ ಆಫೀಸರಪ್ಪ, ಹಾನೆಸ್ಟ್ ಆಫೀಸರ್ ಅಂತ. ಬಟ್ ಅವನು ಎಷ್ಟೇ ಆನೆಸ್ಟ್ ಆಗಿದ್ದರೂ ಜನಗಳಿಗೆ ಉಪಯೋಗ ಆಗಿಲ್ಲ ಅಂದರೆ ಆನೆಸ್ಟಿಂದ ಏನು ಉಪಯೋಗ? ಇವತ್ತು ನೀವು ಜಿಮ್ ಸೇರ್ಕೊಂತೀರಿ, 6 ಪ್ಯಾಕೋ 8 ಪ್ಯಾಕೋ 16 ಪ್ಯಾಕೋ ಏನೋ ಮಾಡ್ತೀರಿ ಪ್ಯಾಕ್ಸ್. ಓಕೆ, ಅದು ಬರೀ ಫೋಟೋಗೆ ತೋರಿಸೋದಕ್ಕೆ, ಯಾವುದು ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡೋದಕ್ಕೆ ಅದಕ್ಕೆ ಉಪಯೋಗ ಆಗೋದಾದರೆ ಅದರಿಂದ ಏನು ಉಪಯೋಗ? ಒಬ್ಬನಿಗೆ ಯಾವ ಪ್ಯಾಕ್ಸೇ ಇಲ್ಲ, ಬಾಡಿ ಪ್ಯಾಕ್ಸೇ ಇಲ್ಲ, 4 ಜನನ ಕಾಪಾಡ್ದ ಅಂತಂದರೆ ಯಾವುದು ಉಪಯೋಗ? ಯಾರು ಕಾಪಾಡಿರ್ತಾನೋ ಅದು ಉಪಯೋಗಕ್ಕೆ ಬರುತ್ತೆ. ಸೊ ಯಾವುದು ಹಾನೆಸ್ಟಿ? ಕಾಪಾಡೋದು ಅನ್ನೋದು ಹಾನೆಸ್ಟಿ. ನಾನು ಜಿಮ್ಗೆ ಹೋಗೋದು ಹಾನೆಸ್ಟಿ ಅಲ್ಲ. ಅವನು ಸಿನ್ಸಿಯರಾಗಿ ಹೋಗ್ತಾನಪ್ಪ, ಬೆಳಗ್ಗೆ 5 ಗಂಟೆ ಜಿಮ್ನಾಗಿರ್ತಾನೆ, ಅದು ಹಾನೆಸ್ಟಿ, ಅದು ಸಿನ್ಸಿಯರ್ ಅಲ್ಲ. ಉಪಯೋಗಕ್ಕೆ ಬರದೇ ಇರೋ ಹಾನೆಸ್ಟಿ. ಯಾವುದು ಉಪಯೋಗ ಬರುತ್ತೆ, ಯಾವುದು ಸಮಾಜಕ್ಕೆ ಒಳ್ಳೆಯದಾಗುತ್ತೆ, ಯಾವುದು ಅವನಿಗೆ ಒಳ್ಳೆಯದಾಗುತ್ತೆ, ಅದು ಅದರಲ್ಲಿ ನಾವು ಸಿನ್ಸಿಯಾರಿಟಿ ಹಾನೆಸ್ಟಿ ನೋಡಬೇಕೇ ಹೊರತು ಬರೀ ಸಿನ್ಸಿಯಾರಿಟಿ ಬರೀ ಹಾನೆಸ್ಟಿಯಿಂದ ತೊಗೊಂಡು ಏನು ಮಾಡ್ತೇನೆ ನಾನು? ಅಂದರೆ ಕೆಲವೊಬ್ರು ಇವಾಗ ನಾನು ತುಂಬ ಸಿನ್ಸಿಯರಾಗಿ ವರ್ಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೀವಮಾನ ಎಲ್ಲ ಒಂದು ಆ ಕೆಲಸಕ್ಕೆ ಮುಡುಪಾಗಿಟ್ಬಿಟ್ಟಿರ್ತಾರೆ. ಆ್ಯಕ್ಚುಲಿ ಎಷ್ಟೋ ಉದಾಹರಣೆಗಳಿದ್ದಾವೆ. ಸೊ ಮೇ ಬಿ ಅದನ್ನು ಓಲ್ಡ್ ಇದರಲ್ಲೂ ಹಳೆ ಕಾಲದಲ್ಲೂ ಇತ್ತು ಅನಿಸುತ್ತೆ. ಸಿನ್ಸಿಯರ್ ಆಗಿ ನಾನು ಇವಾಗ ಗೌರ್ಮೆಂಟ್ ಆಫೀಸಲ್ಲಿ ವರ್ಕ್ ಮಾಡಿದ್ದೀನಿ, ನನಗೆ 60 ವರ್ಷ. ಇವಾಗ ಅಲ್ಲೇ ಜಾಯ್ನ್ ಆಗಿದ್ದು, ₹1 ಲಂಚ ತೊಗೊಂಡಿಲ್ಲ, ಅಲ್ಲೇ ಲಂಚ ತೊಗೊಂಡಿಲ್ಲ, ಅಲ್ಲೇ ಇವತ್ತು ರಿಟೈರ್ ಆಗ್ತಿದ್ದೀನಿ ಅಂತ ಹೇಳಿ ಅಂತಾರೆ. ಬಟ್ ಸೊ ಅದು ಏನಂತ ಅನ್ಬೋದು ಆ್ಯಕ್ಚುಲಿ? ಅಲ್ಲ, ನನಗದು ಗೊತ್ತಿಲ್ಲ. ಬಟ್ ಆದರೆ ನನಗೆ ಜನಗಳಿಗೆ ಉಪಯೋಗ ಆಗದೇ ಇರತಕ್ಕಂಥ ಸಿನ್ಸಿಯಾರಿಟಿ, ಜನಗಳಿಗೆ ಯೂಸ್ ಆಗದೇ ಇರತಕ್ಕಂಥ ಹಾನೆಸ್ಟಿ, ಸಮಾಜಕ್ಕೆ ಏನು ಉಪಯೋಗ ಇಲ್ಲದೆ ಇರತಕ್ಕಂಥ ಹಾನೆಸ್ಟಿ ಸಿನ್ಸಿಯಾರಿಟಿ ತೊಗೊಂಡು ಏನು ಮಾಡ್ತೀರ ನೀವು? ಅದಕ್ಕೆ ನಾವು ಸಿನ್ಸಿಯಾರಿಟಿ ಹಾನೆಸ್ಟಿನ ಪರ್ಟಿಕ್ಯುಲರ್ ವೇನಲ್ಲಿ ನೋಡೋಕ್ಕೆ ಆಗಲ್ಲ. ಇವತ್ತು ಲಂಚ ತೊಗೊಳ್ಳದೇ ಇರತಕ್ಕಂಥ ಆಫೀಸರು ಹಾನೆಸ್ಟಿ ಸಿನ್ಸಿಯಾರಿಟಿ ಅಂದರೆ ನನಗೆ ಯಾಕೋ ಇಷ್ಟ ಇಲ್ಲ. ಅವನು ಲಂಚ ತೊಗೊತಾನ ಬಿಡ್ತಾನ, ಅವನಿಗೆ ಬಿಟ್ಟಿದ್ದದು. ಬಟ್ ಜನಗಳಿಗೆ ಅವನು ಉಪಯೋಗ ಆಗ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾನ ಇಲ್ಲ, ಜನಗಳನ್ನ ಪೀಡಿಸ್ತಾ ಇದ್ದಾನ. ಓಕೆ, ಅದು ಇಂಪಾರ್ಟೆಂಟು. ನೀನು ಅದನ್ನು ಬಿಟ್ಬಿಟ್ಟು ನಾನು ಹಾನೆಸ್ಟ್ ಆಗಿದ್ದೀನಿ, ಸಿನ್ಸಿಯರ್ ಆಗಿದ್ದೀನಿ, ನಾನು ಹಿಂಗೆ ಮಾಡೋದು, ರೂಲ್ಸ್ ಪ್ರಕಾರ ಹೋಗೋದು. ಒಬ್ಬನೇ ಅವನು ಬಡವ ಇರ್ತಾನೆ, ಬಡವ ಸಾಮಾನ್ಯ ಭಾಳಷ್ಟು ಜನ ಇರ್ತಾರೆ. ಅವ್ರು ಏನೋ ಒಂದು ಸ್ವಲ್ಪ ಒಂದು ರೂಲ್ಸ್ ಪಾಸ್ ಮಾಡಿದ್ರೆ ಅವ್ರಿಗೆ ಕೆಲಸ ಆಗ್ತಾ ಇರ್ತದೆ. ನಾನು ಹಾನೆಸ್ಟಿ ಸಿನ್ಸಿಯರ್, ನಾನು ರೂಲ್ಸ್ ಪ್ರಕಾರ ಹೋಗ್ತೇನೆ ಅಂದ್ರೆ ಏನು ಮಾಡ್ತೀಯ? ಪಾಪ ಅವನಿಗೆ ಯೂಸ್ ಆಗಲ್ಲ. ಅವ್ನು ಹಾನೆಸ್ಟಿ ಸಿನ್ಸಿಯರ್ ತೊಗೊಂಡು ಅವನೇನು ಮಾಡಬೇಕು? ಅಯ್ಯ ನನಗೆ ಹೆಂಗೋ ಸ್ವಲ್ಪ ಕೆಲಸ ಮಾಡಿಕೊಡ್ರಯ್ಯ ಅಂತ ಕೇಳ್ತಾನೆ. ಮಾಡೋಕ್ಕೆ ಬರಲ್ಲ, ನಿಂದು ಇಷ್ಟೇ, ನೀನು ಹೋಗು, ರಿಜೆಕ್ಟ್, ಬಿಕಾಸ್ ಐ ಆಮ್ ಹಾನೆಸ್ಟಿ. ಎಷ್ಟೋ ಪೆನ್ಷನ್ಗಳು ಬರ್ತಾ ಇಲ್ಲ ಎಷ್ಟೋ ಜನಕ್ಕೆ ಇವತ್ತು. ಅದೇ ಹೇಳ್ತಾ ಇದ್ದೀನಿ, ಆ ಥರ ಹಾನೆಸ್ಟಿ ಸಿನ್ಸಿಯಾರಿಟಿ ಏನು ಉಪಯೋಗ? ನಿನ್ನ ಹಾನೆಸ್ಟಿ, ನಿನ್ನ ಸಿನ್ಸಿಯಾರಿಟಿ ಸೊಸೈಟಿಗೆ ಯೂಸ್ ಆಗಬೇಕು. ಅಟ್ ದಿ ಎಂಡ್ ರಿಸಲ್ಟ್ ಏನಪ್ಪ ಅಂತಂದರೆ, ನೀನು ಏನೇ ಮಾಡು ನಿನಗಾದರೂ ಯೂಸ್ ಆಗಿರಬೇಕು, ಸೊಸೈಟಿಗಾದರೂ ಯೂಸ್ ಆಗಿರಬೇಕು. ನಿನಗೂ ಸೊಸೈಟಿಗೂ ಯೂಸ್ ಆಯಿತು ಅಂದ್ರೆ ಇನ್ನೂ ಒಳ್ಳೆಯದದು. ಸೊ ಅದು ಸ್ವಲ್ಪ ಹೈಯೆಸ್ಟ್ ಮಾರ್ಕ್ ಅಂತ ಅಂದ್ಕೊ. ಅದು ಇಲ್ಲದೆ ಉಪಯೋಗ ಏನಿದೆ? ನಾನು ಹಾನೆಸ್ಟಿ, ನಾನು ಸಿನ್ಸಿಯಾರಿಟಿ ಅಂದ್ಕೊಂಡ್ರೆ ಏನು ಉಪಯೋಗ? ಅಂದರೆ ಇಲ್ಲಿ ಸೊ ಅದೇ ರೀತಿಯಾಗಿ ಸ್ಪಿರಿಚುವಾಲಿಟಿಯಲ್ಲೂ ಕೂಡ ಅಷ್ಟೇ. ನಾನು ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆ ಧ್ಯಾನ ಕೂತ್ಕೊಂಡ್ಬಿಡ್ತೀನಿ. ನಾನು 1 ಗಂಟೆ ಧ್ಯಾನ ಮಾಡೋರಿಗೆ ಎದ್ದೇಳಲ್ಲ.
ಆಮೇಲೆ ಎದ್ಮೇಲೆ ನಾನು ತಿನ್ನೋ ಆಹಾರ ಹಿಂಗೆ ಇರುತ್ತೆ. ನಾನು ಯಾರು ಕಡ್ಡಿ 2 ತುಂಡು ಮಾಡಿ ಮಾತಾಡ್ತೀನಿ, ಮುಲಾಜೆ ಇಲ್ಲ. ನೀನು ಮುಲಾಜ್ ತೊಗೊಂಡು ಏನು ಮಾಡ್ತೀಯ, ನೀನು ಧ್ಯಾನ ತೊಗೊಂಡು ಏನು ಮಾಡ್ತೀಯ, ನೀನು ಆಹಾರ ಪದ್ಧತಿ ತೊಗೊಂಡು ಏನು ಮಾಡ್ತೀಯ, ಏನು ಉಪಯೋಗ ಬಂತು ಸಮಾಜಕ್ಕೆ? ಸೊ ನಮ್ಮ ಈ ಹೋಲ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಅಲ್ಟಿಮೇಟ್ ಸೇವಾ, ಸರ್ವೀಸ್ ಟು ದ ಸೊಸೈಟಿ. ಸರ್ವೀಸ್ ಆಗಿಲ್ಲ ಅಂದ್ರೆ ಉಪಯೋಗ ಏನು ಬಂತು? ಇಲ್ಲ, ಕೆಲವೊಬ್ರು ಬೇರೆಯವ್ರಿಗೆ ನಾನು ಏನು ಮಾಡಲಿ, ನನಗೆ ನಾನು ಸಿನ್ಸಿಯರ್ ಆಗಿದ್ದೀನಿ, ಸೊ ನನಗೆ ನಾನು ಸಿನ್ಸಿಯರ್ ಆಗಿದ್ರೆ ಸಾಕು, ಬೇರೆಯವ್ರಿಗೆ ತೊಗೊಂಡು ಏನು ಮಾಡಲಿ ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ. ಅದು ಅವ್ರವ್ರ ಪರ್ಸ್ನಲ್ಲು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅಲ್ಟಿಮೇಟ್ ರಿಸಲ್ಟ್ ಏನಪ್ಪ ಅಂತಂದರೆ ಸೊಸೈಟಿಗೆ ನೀನು ಒಂದು ಸೇವೆ. ಯಾಕೆಂದರೆ ನಿನ್ನ ಒಂದು ಪರಮ ಗುರಿ ಅಂದರೆ ಸಾಧನ ಏನು ಅಂತ ಕೇಳ್ತೀವಿ ನಾವು ಒಂದು ಸ್ಪಿರಿಚುವಾಲಿಟಿಯಲ್ಲಿ. ಹೈಯೆಸ್ಟ್ ಒಂದು ಗುರಿ ಏನಪ್ಪ ಅಂತಂದರೆ ಲಿಬರೇಷನ್, ಅಂದರೆ ಮೋಕ್ಷೆ, ಮುಕ್ತಿ ಅಂತ ಏನು ಕರಿತೀವಿ, ಲಿಬರೇಷನ್ ಅಂತ ಹೇಳ್ತೀವಿ, ಸ್ವತಂತ್ರತೆ. ಸೊ ನನ್ನನ್ನು ನಾನು ಲಿಬರೇಟ್ ಆಗಿ ಆಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡ್ರೆ ಏನು ಮಾಡಬೇಕು? ಅಲ್ಟಿಮೇಟ್ ಸೇವಾ. ಯಾಕೆಂದರೆ ನೀನು ಏನು ಮಾಡ್ಕೊಂಡೀಯ ಅನ್ನೋದು ನಿನಗೆ ಬಿಟ್ಟಿದ್ದದು. ನೀನು ಎಷ್ಟೊತ್ತು ಧ್ಯಾನ ಮಾಡಿದೆ, ನೀನು ಏನು ಮಾಡಿದೆ, ನೀನು ಏನು ಸಾಧನೆ ಮಾಡಿದೆ, ಅದು ನಿನಗೆ ಬಿಟ್ಟಿದ್ದದು. ಬಟ್ ಅದರಿಂದ ಉಪಯೋಗ ಏನಾಯಿತು? ಸೊ ಔಟ್ಸೈಡ್ ವರ್ಲ್ಡಿಗೆ ಇದರಿಂದ ಏನು ಉಪಯೋಗ? ಅಲ್ಟಿಮೇಟ್ ಕೊನೆಗೆ ಬರಬೇಕಾಗಿರೋದೇ ಸೇವೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರಿತ ಮೇಲೆ, ತನ್ನನ್ನು ತಾನು ತಿಳ್ಕೊಂಡ ಮೇಲೆ ಅವನು ಮತ್ತೆ ಸೇವೆಗೆ ಬರ್ತಾನೆ. ಬುದ್ಧ ಅದೇ ತಾನೆ. ಈಗ ಬುದ್ಧನಿಗೆ ಜ್ಞಾನೋದಯ ಆಯಿತು, ತಂಗಿ ಹೋಗ್ಬಿಡ್ಬೋದಾಯ್ತಲ್ಲ ಹಿಮಾಲಯಕ್ಕೆ, ವಾಪಸ್ ಯಾಕೆ ಬಂದ? ತಿಳಿಸೋಣ ಎಲ್ಲರಿಗೂ ಇದ್ರ ಬಗ್ಗೆ. ಯಾಕೆ ಆ ತುಡಿತ ಯಾಕೆ ತಿಳಿಸೋದಕ್ಕೆ? ಬಿಕಾಸ್ ಸೇವೆ. ಮಹಾವೀರ ಸೇವೆ. ಮತ್ತು ಹಾಗಾದರೆ ಕೃಷ್ಣ ಯಾಕೆ ಹುಟ್ಟಬೇಕಾಗಿತ್ತು ಭೂಮಿ ಮೇಲೆ, ರಾಮ ಯಾಕೆ ಹುಟ್ಟಬೇಕಾಗಿತ್ತು ಭೂಮಿ ಮೇಲೆ? ಇದು ಸರಿಪಡಿಸೋದು ಏನು ಕೆಲಸ ಇತ್ತು ಸರಿಪಡಿಸೋದು? ಮತ್ತು ಕೃಷ್ಣ ಹುಟ್ಟಿದ, ಮಹಾಭಾರತ ಯುದ್ಧ ಆಯಿತು, ಇದೆಲ್ಲ ಮಾಡೋದು ಕೆಲಸ ಏನಿತ್ತು ಅವನಿಗೆ? ಯಾಕೆ ಅವತಾರ ತಗೋಬೇಕಾಗಿತ್ತು? ಸೊ ಎಲ್ಲ ಅವತಾರಗಳ ಹಿಂದೆ ಇರತಕ್ಕಂಥ ಹಾನೆಸ್ಟಿ, ಸಿನ್ಸಿಯಾರಿಟಿ ಏನಪ್ಪ ಅಂದರೆ ಸೇವೆ. ಅಲ್ಟಿಮೇಟ್ ಹಾನೆಸ್ಟಿ, ಸಿನ್ಸಿಯಾರಿಟಿ ಈಸ್ ಸೇವಾ, ಸರ್ವೀಸ್. ನಾವು ಅದನ್ನ ಬಿಟ್ಬಿಟ್ಟು ನಾವು ಆನೆಸ್ಟಿ, ಸಿನ್ಸಿಯಾರಿಟಿಗೆ ಅರ್ಥ ಬೇರೆ ಕೊಟ್ಕೊಂಡಿದ್ದೀವಿ. ಸೇವೆ ಮಾಡಬೇಕು ಅಂದರೆ ನಲ್ಲಿ ಇಂಟೆಲಿಜೆನ್ಸ್ ಇರಬೇಕು. ವಿತೌಟ್ ಇಂಟೆಲಿಜೆನ್ಸ್ ಸೇವೆ ಮಾಡೋಕ್ಕೂ ಆಗಲ್ಲ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ನಾನು ಇಂಥ ಒಂದು ಸಂಸ್ಥೆಗೆ ಹೋಗ್ಬಿಟ್ಟು ಇಷ್ಟು ದಾನ ಮಾಡಿಬಿಟ್ಟೆ, ಅವನು ಫೀಲ್ ಆಗ್ತಾನೆ ನಾನು ಸೇವೆ ಮಾಡಿದ್ದೀನಂತ. ಅದು ಎಲ್ಲೋಗಿ ಸೇರುತ್ತೋ, ಅದು ಎಲ್ಲೋಗಿ ಸೇರುತ್ತೋ, ಏನಾಗುತ್ತೋ ಏನೂ ಗೊತ್ತಿಲ್ಲ. ಸೊ ಯಾಕೆ ಅಂದರೆ ಇವನು ಸೋಮಾರಿ, ಇವನಿಗೆ ಹಾನೆಸ್ಟ್ ಸಿನ್ಸಿಯಾರಿಟಿ ಇಲ್ಲ. ಇವನಿಗೆ ಕೊಟ್ಟು ನಾನೇನಪ್ಪ ಕೊಡ್ಬೇಕು ಅಂದ್ಕೊಂಡಿದ್ದೆ, ಕೊಟ್ಟೆ ಅಷ್ಟೇ, ಅದೇ ನನಗೆ ಸೇವೆ, ಅದೇ ಸೇವೆ ಅಂತ. ಅಲ್ಲಿ ಯಾವನಾವ ತಿಂದಾನೆ, ಏನು ಮಾಡಿದಾನೆ, ಯಾವ ಇದಕ್ಕೆ ಹೋಗಿದೆ, ಏನಿಲ್ಲ. ರೈಟ್ ಪರ್ಪಸ್ ಯುಟಿಲೈಸೇಷನ್ ಆಗಿಲ್ಲ. ಇಲ್ಲ. ಸೊ ನೀನು ಏನು ಮಾಡ್ಬೇಕು ಅಂದ್ಕೊಂಡಿದೀಯಾ ಅದನ್ನು ನಿನ್ನ ಕೈಯಾರೆ ಮಾಡು. ಇಲ್ಲ ರಿಯಲ್ ಆಗಿ ಅಂಥವು ಮಾಡ್ತಕ್ಕಂಥವ್ರ ಹತ್ರ ಹೋಗಿ ಸೇರಿ ನೀನು ಕೂಡ ಅದರಲ್ಲಿ ಭಾಗಿಯಾಗು. ಬರೀ ಕೇವಲ ಹಣ ಕೊಡೋದಂದೆ ಅಲ್ಲ, ಅಲ್ಲಿ ಸರ್ವೀಸಲ್ಲೂ ಕೂಡ ಭಾಗಿಯಾಗು. ಅವ್ರು ಏನು ಮಾಡ್ತಾಯಿದ್ದಾರೆ ನೋಡು. ಎಲ್ಲೋ ಕೂತ್ಕೊಂಡು ಎಲ್ಲೋ ಚೆಕ್ ಬರೆದು ಯಾರಿಗೋ ಕೊಟ್ಟು ಆ ಚೆಕ್ ಇಟ್ಕೊಂಡು ಹಿಂಗೆ ಫೋಟೋ ತೆಗೆಸ್ಕೊಂಡು ಪೇಪರಲ್ಲಿ ಹಾಕ್ಸ್ಕೊಂಡ್ರೆ ಏನು ಬರುತ್ತೆ? ಅದು ಹಾನೆಸ್ಟಿ, ಸಿನ್ಸಿಯಾರಿಟಿ ಏನೋ ನಾನು ಕೊಟ್ಟೆ, ನಾನಂತೂ ಸಮಾಜಕ್ಕೆ ಉಪಯೋಗಪಟ್ಟೆ, ಏನು ಬಂತು ಉಪಯೋಗ? ಸಮಾಜ ಸೇವೆ. ಸೊ ಅದಕ್ಕೆ ಹಾನೆಸ್ಟಿ, ಸಿನ್ಸಿಯಾರಿಟಿಗೆ ನಾವು ಕೊಡ್ತಕ್ಕಂಥ ಅರ್ಥ ಭಾಳ ಇದಿದೆ, ಗಂಭೀರವಾಗಿದೆ. ಅಂದರೆ ಇಲ್ಲಿ ಹಾನೆಸ್ಟಿ ಮತ್ತು ಸಿನ್ಸಿಯಾರಿಟಿಗೂ ಡಿಫ್ರೆನ್ಸ್ ಏನಿರ್ಬೋದು ಆ್ಯಕ್ಚುಲಿ? ಈಗ ಇಂಗ್ಲೀಷಲ್ಲಿ ಎರಡಕ್ಕೂ ಸೇಮ್ ಅರ್ಥ ಬರುತ್ತೆ. ಬಟ್ ಹಾನೆಸ್ಟ್ ಪೀಪಲ್ ಅಂತಾರೆ, ಅಂದರೆ ಒಂದು ನಂಬಿಕೆ ಅಂದರೆ ನನ್ನ ಮೇಲೆ ನನಗಿರೋ ನಂಬಿಕೆ, ಬಿಲೀಫ್ ಅಂತೀವಿ ನಾವು ಅದನ್ನು. ನಾವು ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಟೋದನ್ನು ಹಾನೆಸ್ಟಿ ಅಂತೀವಿ. ಅಂದರೆ ಅವನು ನಂಬಂಥ ವ್ಯಕ್ತಿ, ನಂಬಲ ಅರ್ಹವಾಗಿರ್ತಕ್ಕಂಥ ವ್ಯಕ್ತಿಗೆ ಹಾನೆಸ್ಟ್ ಪೀಪಲ್ ಅಂತ ಕರಿತೀವಿ. ಸಿನ್ಸಿಯಾರಿಟಿ ಅಂದರೆ ಪ್ರಾಮಾಣಿಕತೆ, ಅವನಲ್ಲಿ ಪ್ರಾಮಾಣಿಕತೆ ಇರುತ್ತೆ. ಸೊ ಬರೀ ಇವನು ಯಾತಕ್ಕಾಗಿ ನಂಬ್ತಾನೆ ಅವ್ರನ್ನ ಅಂದರೆ ಅವನ ಹತ್ರ ಸಿನ್ಸಿಯಾರಿಟಿ ಇದೆ, ಅದಕ್ಕಾಗಿ ನಂಬ್ತದೆ ನಾವು. ಅದಕ್ಕೆ ಹಾನೆಸ್ಟಿ, ಸಿನ್ಸಿಯಾರಿಟಿ ಇರುತ್ತೆ. ಸೊ ಯಾರಲ್ಲಿ ಹಾನೆಸ್ಟಿ, ಸಿನ್ಸಿಯಾರಿಟಿ ಇರುತ್ತೋ ಅವರಲ್ಲಿ ಇಂಟೆಲಿಜೆನ್ಸ್ ಇರಲೇಬೇಕು. ಈಗ ಹಾನೆಸ್ಟಿ, ಸಿನ್ಸಿಯರ್ ಆಗಿದ್ದೀನಿ, ಬಟ್ ಇಂಟೆಲಿಜೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅವನು ಹಳ್ಳಕ್ಕೆ ಬೀಳ್ತಾನೆ. ಈಗ ನಾವು ಭಾಳಷ್ಟು ಒಂದು ಆರ್ಗನೈಸೇಷನ್ಸ್ ನೋಡ್ತೀವಿ, ಈ ಒಂದು ಪೊಲಿಟಿಕ್ಸ್ ಗೇಮ್ ನೋಡ್ತೀವಿ. ಸೊ ಇವೆಲ್ಲ ಸೊಸೈಟಿಯಲ್ಲಿ ಬೇಕಾದಷ್ಟು ಇದ್ದಾವೆ ನಾವು ಹಳ್ಳಕ್ಕೆ ಬೀಳ್ತಕ್ಕಂಥವು. ಅದು ಯಾಕೆ ಹಳ್ಳಕ್ಕೆ ಬೀಳ್ತಾ ಇದ್ದೀವಿ? ನಮ್ಮಲ್ಲಿ ಒಂದು ಇಂಟೆಲಿಜೆನ್ಸ್ ಇಲ್ಲ. ನಾವು ಅದನ್ನು ನೋಡೋ ಒಂದು ದೃಷ್ಟಿ, ನಮ್ಮದೇನಪ್ಪ, ನಾನು ಹಾನೆಸ್ಟಿ, ಸಿನ್ಸಿಯಾರಿಟಿ ಆಗಿದ್ಬಿಟ್ರೆ ಆಯ್ತಪ್ಪ, ಅದು ಹಂಗೆ ನಡೆದೋಗ್ಬಿಡ್ತದೆ. ಅಲ್ಲ, ಅದು ಪ್ರಕೃತಿಯಲ್ಲಿ ಹಂಗಿಲ್ಲ. ಪ್ರಕೃತಿಯಲ್ಲಿ ಈಗ ಒಂದು ವಿಷ ಇದೆ ಅಂತ ಅಂದ್ಕೊ, ಓಕೆ, ನಾನು ಹಾನೆಸ್ಟಿ, ಸಿನ್ಸಿಯಾರಿಟಿ ಇದ್ದೀನಿ, ನಾನು ದೇವ್ರು ನಂಬ್ತೀನಿ ಅಂದರೆ ನಾನು ವಿಷ ಕುಡಿದು ನಾನು ಸಾಯ್ತೀನಿ. ನೀನು ದೇವ್ರು ನಂಬಲ್ಲ, ನೀನು ಹಾನೆಸ್ಟ್ ಇಲ್ಲ, ಸಿನ್ಸಿಯರ್ ಇಲ್ಲ, ನೀನು ವಿಷ ಕುಡಿದು ನೀನು ಸಾಯ್ತೀಯ.
ಅಂದರೆ ಅದೊಂದು ಲಾ, ಅದು ಒಂದು ನೇಚರ್ಗೆ ಒಂದು ಲಾ ಇದೆ. ಆ ಲಾನ ಅರ್ಥ ಮಾಡ್ಕೊಳ್ಳೋದು ಇಂಟೆಲಿಜೆನ್ಸು. ಅರ್ಥ ಆಯ್ತಾ? ಆ ನೇಚರ್ಗಿರ್ತಕ್ಕಂಥ ಲಾನ ಅರ್ಥ ಮಾಡಿಕೊಂಡಾಗ ನಿನ್ನ ಹಾನೆಸ್ಟಿ, ಸಿನ್ಸಿಯಾರಿಟಿ ಪ್ಲಸ್ ಆಗುತ್ತೆ ನಿನಗೆ. ನೇಚರ್ ಲಾನ ಅರ್ಥ ಮಾಡ್ಕೊಳ್ಳೋದು ಹೋದಾಗ ಮೈನಸ್ ಆಗುತ್ತೆ ಅದು ನಿನಗೆ. ಓಕೆ, ನಾವು ನಮ್ಮ ಒಂದು ಇಂಟೆಲಿಜೆನ್ಸ್ ಅಂದರೆ ನಾವು ಏನೋ ಅಂದ್ಕೊಂಡ್ಬಿಟ್ಟಿದ್ದೀವಿ. ಪ್ರಾಪಂಚಿಕವಾಗಿರ್ತಕ್ಕಂಥ ಇಂಟೆಲಿಜೆನ್ಸು ಇರಬೇಕು, ನೇಚರಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸು ಇರಬೇಕು ನಮ್ಮ ಹತ್ರ. ಒಟ್ಟಿನಲ್ಲಿ ಇಂಟೆಲಿಜೆನ್ಸ್ ಇಲ್ಲದೆ ನೀನು ಆಧ್ಯಾತ್ಮಿಕದಲ್ಲೇ ಹೋದ್ರೂ ನೀನು ಫೇಲ್ ಆಗ್ತೀಯ, ಪ್ರಾಪಂಚಿಕದಲ್ಲಿ ಹೋದ್ರೂ ಫೇಲ್ ಆಗ್ತೀಯ. ಇಲ್ಲಿ ಪ್ರಾಪಂಚಿಕವಾಗಿರ್ತಕ್ಕಂಥ ಒಂದು ಇಂಟೆಲಿಜೆನ್ಸು ಮತ್ತು ನೇಚರಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸು, ಸೊ ಅದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೋದು? ಆ್ಯಕ್ಚುಲಿ ನೇಚರ್ಲಿರ್ತಕ್ಕಂಥ ಇಂಟೆಲಿಜೆನ್ಸು ತುಂಬ ಒಂದು ಏನಂತಾರೆ, ಆ ಇಂಟೆಲಿಜೆನ್ಸಿಗೆ ಇನೋಸೆನ್ಸ್ ಇದೆ. ನೇಚರಲ್ಲಿ ಇಂಟೆಲಿಜೆನ್ಸು ಇನೋಸೆನ್ಸು ಮಿಕ್ಸ್ ಆಗಿದೆ. ಪ್ರಾಪಂಚಿಕದಲ್ಲಿ ಇಂಟೆಲಿಜೆನ್ಸ್ ಅಂದರೆ ನಾವು ಅದನ್ನು ಬದುಕೋಕೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟೆಷ್ಟು ದುಡ್ಡು ಸಂಪಾದನೆ ಮಾಡ್ತೀವಿ, ಎಷ್ಟೆಷ್ಟು ಮೋಸ ಮಾಡ್ತೀವಿ, ಅವನು ಭಾಳ ಇಂಟೆಲಿಜೆಂಟ್ ಅಂತ. ಸೊ ಪ್ರಪಂಚದಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಎಲ್ಲವೂ ಕೂಡ ನಾವೇನು ಅಂದ್ಕೊಳ್ತೀವಿ, ಪ್ರಪಂಚನ ಮೋಸ ಮಾಡಿದ್ವಿ ಅಂತ. ಅಲ್ಲಲ್ಲ, ನಮ್ಮನ್ನು ನಾವೇ ಮೋಸ ಮಾಡ್ಕೊಂಡಿರ್ತೀವಿ. ಸೊ ಇಂಟೆಲಿಜೆನ್ಸ್ನಲ್ಲಿ ಇನ್ನೋಸೆಂಟು ಕೂಡ ಇರಬೇಕು. ಇನ್ನೋಸೆಂಟ್ ಅಂದರೆ ನಮ್ಮ ಏನು ಅಂದ್ಕೊಂಡಿರ್ತೀವಿ ನಾವು, ಏನು ಹೇಳಿದ್ರೆ ಅದು ಮಾಡಿಬಿಡೋದು ಇನ್ನೋಸೆಂಟ್, ಮಕ್ಕಳಿದ್ದಂಗೆ ಅಂತ ಅಂದ್ಕೊಂಡಿದ್ವಿ. ನೋ, ದಟ್ ಈಸ್ ನಾಟ್ ಎ ಇನ್ನೋಸೆನ್ಸ್. ಅಂದರೆ ಯಾರು ಏನು ಹೇಳಿದ್ರೆ ಅದು ಕೇಳೋದು, ಅದು ಇನ್ನೋಸೆಂಟ್ ಅಲ್ಲ. ಅದು ಇನ್ನೋಸೆಂಟ್, ಒಂದು ಕಾಯಿನ್ಗೆ ಎರಡು ಮುಖಗಳು ಹೇಗಿರ್ತವೆ ಹಂಗೆ ಇಂಟೆಲಿಜೆನ್ಸ್ನ ಇನ್ನೊಂದು ಮುಖ ಇನ್ನೋಸೆಂಟ್ನ ಇನ್ನೊಂದು ಮುಖ ಇಂಟೆಲಿಜೆನ್ಸ್. ಯಾಕೆಂದರೆ ಯಾರಿಗೆ ಇಂಟೆಲಿಜೆಂಟ್ ಇರುತ್ತೆ ಅವನು ಇನ್ನೋಸೆಂಟಾಗಿ ಕೆಲಸ ಮಾಡ್ತಾನೆ. ಕೆಲಸ ಮಾಡೋದು ಇನ್ನೋಸೆಂಟು, ಆಲೋಚನೆ ಮಾಡೋದು ಇಂಟೆಲಿಜೆಂಟು. ನೋಡಿ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಇಲ್ಲೇನು ಮಾಡಿಬಿಡ್ತೀವಿ ನಾವು, ಇನ್ನೋಸೆಂಟ್ ಅಂದರೆ ಆಲೋಚನೆ ಮಾಡೋದು ಇನ್ನೋಸೆಂಟು, ಕೆಲಸ ಮಾಡೋದು ಇನ್ನೋಸೆಂಟು ಅಲ್ಲ. ಅದು ಆಲೋಚನೆ ಮಾಡೋದು ಇಂಟೆಲಿಜೆಂಟಾಗಿ ಆಲೋಚನೆ ಮಾಡಬೇಕು, ಕೆಲಸ ಮಾಡೋದು ಇನ್ನೋಸೆಂಟಾಗಿ ಕೆಲಸ ಮಾಡಬೇಕು. ಸೇವೆ ಹಂಗಾದ್ರೂ ಮಾಡೋಕ್ಕೆ ಸಾಧ್ಯ. ಸೇವೆ ನಾನು ಎಲ್ಲಿ ಮಾಡಬೇಕು, ಎಲ್ಲಿ ಅವಶ್ಯಕತೆ ಇದೆ, ಸುಮ್ಮನೆ ಹೋಗ್ಬಿಟ್ಟು ಎಲ್ಲೆಲ್ಲಿ ಸೇವೆ ಮಾಡೋದಲ್ಲ. ಅವಶ್ಯಕತೆ ಎಲ್ಲಿದೆ, ಯಾವುದರಲ್ಲಿ ಸೇವೆ ಮಾಡಬೇಕು, ಎಷ್ಟು ಸೇವೆ ಮಾಡಬೇಕು, ಅದನ್ನು ಅರ್ಥ ಮಾಡಿಕೊಂಡು ಆಲೋಚನೆ ಮಾಡೋದು ಇಂಟೆಲಿಜೆಂಟ್. ಅದು ಸೇವೆ ಮಾಡುವಾಗ ಅಷ್ಟೊಂದು ಇನ್ನೋಸೆಂಟಾಗಿ ಮಾಡಬೇಕು. ಅರ್ಥ ಆಯ್ತಾ? ಸೊ ಅದಕ್ಕೆ ಇನ್ನೋಸೆಂಟು, ಇಂಟೆಲಿಜೆಂಟು ಅನ್ನೋದು ಒಂದು ಕಾಯಿನ್ನ ಎರಡು ಮುಖಗಳಿದ್ದಂಗೆ. ಬಟ್ ಪ್ರಪಂಚದಲ್ಲಿ ಏನಿದೆ ಅಂದರೆ ಇನ್ನೋಸೆಂಟೇ ಇಲ್ಲ. ಇಲ್ಲಿ ಒಂದು ಸಲ ಇಂಟೆಲಿಜೆನ್ಸ್ ಬಂತು ಅಂದರೆ ಅವ್ನಿಗೆ ಇನ್ನೋಸೆಂಟ್ ಇರಲ್ಲ. ಅವನು ಆ ಇಂಟೆಲಿಜೆನ್ಸಿಂದ ಹೇಗೆ ದುಡ್ಡು ಸಂಪಾದನೆ ಮಾಡೋದು, ಹೇಗೆ ಇನ್ನೊಬ್ಬರನ್ನ ಮೋಸ ಮಾಡೋದು, ಯಾವ ರೀತಿ ಅವನ ಟ್ಯಾಲೆಂಟ್ ತೋರಿಸೋದು, ಈ ಥರ ಆಲೋಚನೆ ಮಾಡ್ತಾನೆ ಅವನು. ಎಲ್ಲಿ ಇಂಟೆಲಿಜೆನ್ಸ್ಗೆ ಇನ್ನೋಸೆಂಟ ಒಂದು ಜೊತೆ ಇರೋದಿಲ್ಲ, ಅದು ಡೇಂಜರ್. ಅದು ಎಲ್ಲಿ ಇಂಟೆಲಿಜೆಂಟಿಗೆ ಇನ್ನೋಸೆಂಟ್ ಇರುತ್ತೆ ಅದು ಪ್ಯೂರ್. ಅದು ಹಲವಾರು ವಿಚಾರಗಳ ಬಗ್ಗೆ ಭೀಮಶ್ರೀ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲೀಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ, ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು, ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಇವಾಗ ನಾವು ಇಂಟೆಲಿಜೆಂಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ ಆ್ಯಕ್ಚುಲಿ. ಸೊ ಇವಾಗ ಅಲ್ಲೂ ಕೂಡ
ಪ್ರಾಪಂಚಿಕವಾಗಿ ಅವರು ಆಲೋಚನೆ ಮಾಡ್ತಿರ್ತಾರೆ ಅನ್ಬೋದು. ಯಾವ ಇಂಟೆಲಿಜೆಂಟ್ ಡಿಪಾರ್ಟ್ಮೆಂಟು? CBI ಡಿಪಾರ್ಟ್ಮೆಂಟ್ ಎಸ್ಪೆಷಲಿ. ಓಕೆನಾ. ಸೊ ಅವ್ರು ಇಂಟೆಲಿಜೆಂಟಾಗಿ ಥಿಂಕ್ ಮಾಡ್ತಾರೆ. ಅವ್ರು ಏನೇ ಒಂದು ಅಪ್ರೋಚ್ ಮಾಡಬೇಕಾದ್ರೆ, ಏನೋ ಒಂದು ಆ್ಯಕ್ಷನ್ ತೊಗೋಬೇಕಾದ್ರೆ ಅವ್ರದ್ದು ಇಂಟೆಲಿಜೆನ್ಸಿ ಅಂತ ಹೇಳಿ ಒಂದು ಇರುತ್ತೆ ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್. ಸೊ ಅಲ್ಲ, ಅಲ್ಲಿ ನಾಟ್ ಓನ್ಲಿ CBI, ಇವತ್ತು ಮಿಲಿಟ್ರಿ ತೊಗೊಳ್ಳಿ, ಪೊಲೀಸ್ ತೊಗೊಳ್ಳಿ, CBI ತೊಗೊಳ್ಳಿ, NIA ತೊಗೊಳ್ಳಿ, ಈ ಎಲ್ಲರಿಗೂ ಕೂಡ ಇಂಟೆಲಿಜೆಂಟ್ ಜೊತೆಗೆ ಇನ್ನೋಸೆಂಟ್ ಇರುತ್ತೆ. ಈಗ ಪೊಲೀಸ್ ನೋಡಿ, ಒಬ್ಬ ಎಲ್ಲೋ ಒಂದು ಕಳ್ಳ ಇದ್ದಾನೆ ಅಥವಾ ಅವನು ಕ್ರಿಮಿನಲ್ ಇದ್ದಾನೆ ಅಂತ ಅಂದ್ಕೊಂಡ್ರೆ ಅವನು ಹೇಗೆ ಹಿಡಿಬೇಕು, ಅವನು ಹೇಗೆ ಕ್ಯಾಪ್ಚರ್ ಮಾಡ್ಬೇಕಂತ ಇಂಟೆಲಿಜೆಂಟಾಗಿ ಆಲೋಚನೆ ಮಾಡ್ತಾರೆ. ಬಟ್ ಆ್ಯಕ್ಷನ್ ತೊಗೋಬೇಕಾದ್ರೆ ಇನ್ನೋಸೆಂಟ್ ಇರುತ್ತೆ. ಅದಕ್ಕೋಸ್ಕರ ಪೊಲೀಸರು ಸಾಯ್ತಾರೆ, ಅವ್ರಿಗೆ ಗುಂಡು ಬೀಳುತ್ತೆ. ಸೊ ಅಲ್ಲಿ ಇನ್ನೋಸೆಂಟ್ ಇದೆ, ಅಲ್ಲಿ ಅವ್ನು ನಾನು ಸಾಯ್ತೀನಿ ಅನ್ನೋ ಆಲೋಚನೆ ಕೂಡ ಇಲ್ಲ ಅವನಿಗೆ. ಹೌದಾ? ಪೊಲೀಸರು ಆ ಥರ ನಾನು ಸಾಯೋದು ಬೇಡಪ್ಪ ಅಂತ ಕೂತ್ಕೊಂಡ್ರೆ, ಈಗ ವಾರಲ್ಲೂ ಕೂಡ ಹೆಂಗೆ ಇರುತ್ತೆ, ಅವನ್ನ ಕ್ರಿಮಿನಲ್ನ ಹಿಡಿಬೇಕು, ಹೇಗೆ ಹಿಡಿಬೇಕು ಅನ್ನೋದು ಇಂಟೆಲಿಜೆಂಟು. ಆ್ಯಕ್ಷನ್ನಾಗಿ ಇಳಿದಾಗ ಇನ್ನೋಸೆಂಟ್ ಅವನು ಹೋಗ್ತಾನ ಇರ್ತಾನ ಗೊತ್ತಿಲ್ಲ, ಪ್ಯೂರ್ ಇನ್ನೋಸೆಂಟು. ಮಿಲಿಟ್ರಿಯಲ್ಲಿ ಅಷ್ಟೇ, ಯುದ್ಧವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದೆಲ್ಲ ಒಂದು ಪ್ಲಾನ್ ಮಾಡ್ತಾರೆ. ಯುದ್ಧಕ್ಕೆ ಇಳಿದಾಗ ಸೈನಿಕ ಇನ್ನೋಸೆಂಟು, ಹೌದು, ಅವ್ನು ಗೊತ್ತಿಲ್ಲ ಅವನಿಗೆ ಉಳಿತಾನ, ಅವನು ಒಂದೇ ಗುರಿ, ಇನ್ನೋಸೆಂಟ್ ಅಷ್ಟೇ. ಈ ಕೆಲಸ ಮಾಡಬೇಕು ನೋಡಿ. ಅದಕ್ಕೆ ಆ್ಯಕ್ಷನ್ ಮಾಡುವಾಗ ಇನ್ನೋಸೆಂಟ್ ಇರಬೇಕು, ಆಲೋಚನೆ ಮಾಡುವಾಗ ಇಂಟೆಲಿಜೆಂಟ್ ಇರಬೇಕು. ಅದಕ್ಕೆ ನಮ್ಮ ಎಲ್ಲ ಹೋಲ್ ಡಿಪಾರ್ಟ್ಮೆಂಟ್ಸ್ ಎಲ್ಲವೂ ಕೂಡ, ನಮ್ಮದಂತಲ್ಲ, ಎಲ್ಲ ಕಡೆನೂ ಅಷ್ಟೇ. ಅದೇ ನೀನು ಕಮರ್ಷಿಯಲ್ ಬಂದಾಗ ಇನ್ನೋಸೆಂಟ್ ಇರೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಮಲ್ಟಿನ್ಯಾಷನಲ್ ಕಂಪನಿ ಇದೆ ಅಂತ ಅಂದ್ಕೊಳ್ಳಿ, ಅಲ್ಲಿ ಇಂಟೆಲಿಜೆಂಟ್ ಇರುತ್ತೆ, ಇನ್ನೋಸೆಂಟ್ ಇರೋದಿಲ್ಲ. ಅಲ್ಲಿ ಹೆಂಗೆ ಸ್ಕ್ವೀಸ್ ಮಾಡಬೇಕು, ಈ ಎಲ್ಲ ಎಂಪ್ಲಾಯೀಸ್ನ ಹೆಂಗೆ ಸ್ಕ್ಯೂಸ್ ಮಾಡಬೇಕು, ಟ್ಯಾಕ್ಸ್ನ ಹೆಂಗೆ ನಾವು ಅದನ್ನು ಉಳಿಸ್ಬೇಕು, ಸೊ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕು, ಆದರೆ ಇಲ್ಲದೆ ಇದ್ದದನ್ನು ಇದ್ದದಂಗೆ ಹೇಗೆ ತೋರಿಸ್ಬೇಕು. ಸೊ ಈ ಕಾರ್ಪೊರೇಟ್ ವರ್ಲ್ಡ್ ಎಲ್ಲವೂ ಇಂಟೆಲಿಜೆಂಟನ್ನು ತುಂಬಿದೆ, ಅದರಲ್ಲಿ ಇನ್ನೋಸೆನ್ಸ್ ಇಲ್ಲ. ಅದಕ್ಕಾಗಿ ಸೇಮ್ ಇವತ್ತು ಏನು ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ ಅಂತ ಏನು ಕರಿತೀವಿ, ಈ ಒಂದು ಸ್ಪಿರಿಚುವಲ್ ಗುರುಸ್ ಅಂತ ಏನು ಕರಿತೀವಿ, ದೇ ಆರ್ ಆಲ್ ಇಂಟೆಲಿಜೆಂಟ್ ಪೀಪಲ್. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ. ಸೊ ಆ ಥರ ಇರ್ತಾರೆ. ಸೊ ಆ ನಂಬಿಕೆಂಡು ಇವ್ರು ಹೋಗ್ತಾರೆ ನೋಡು, ಇವರು ಬಿದ್ದರು ಹಳ್ಳಕ್ಕೆ. ಯಾಕಂದರೆ ಇವರಲ್ಲಿ ಇಂಟೆಲಿಜೆನ್ಸ್ ಇಲ್ಲ ಅಂತಂದರೆ, ಇಂಟೆಲಿಜೆನ್ಸ್ ಇಲ್ಲದೆ ಇರ್ತಕ್ಕಂಥ ಇನ್ನೋಸೆಂಟೂ ಉಪಯೋಗ ಇಲ್ಲ, ಇನ್ನೋಸೆಂಟ್ ಇಲ್ಲದೆ ಇರ್ತಕ್ಕಂಥ ಇಂಟೆಲಿಜೆಂಟೂ ಉಪಯೋಗ ಇಲ್ಲ. ಸ್ಪಿರಿಚುಯಾಲಿಟಿ ಅಂತಂದರೆ ಇನ್ನೋಸೆಂಟು ಮತ್ತು ಇಂಟೆಲಿಜೆಂಟ್ ಆಗಿರೋದು, ಹಾನೆಸ್ಟಿ ಆ್ಯಂಡ್ ಸಿನ್ಸಿಯರಿಟಿ ಇವೆಲ್ಲವೂ ಮಿಕ್ಸ್ ಆಗಿ ಒಂದೇ ಕಾಣ್ತಕ್ಕಂಥದ್ದು ಸ್ಪಿರಿಚುಯಾಲಿಟಿ. ಅದು ನನ್ನೊಳಗಿರಬೇಕು. ನಾನು ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋದಲ್ಲ, ಹಾನೆಸ್ಟಿನ ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋದಲ್ಲ, ಸಿನ್ಸಿಯರಿಟಿನ ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋದಲ್ಲ, ಇನ್ನೋಸೆಂಟ್ನ ಎಕ್ಸ್ಪೆಕ್ಟ್ ಮಾಡೋದಲ್ಲ, ಇಂಟೆಲಿಜೆಂಟ್ನ ಎಕ್ಸ್ಪೆಕ್ಟ್ ಮಾಡೋದಲ್ಲ. ನನ್ನ ಹತ್ರ ಈ ಗುಣಗಳಿರಬೇಕು. ಈ ಗುಣಗಳಿಂದ ತುಂಬಿದಾಗ ನಾನು ಸ್ಪಿರಿಚುವಲಾಗಿ ಡೆವಲಪ್ ಆಗ್ತೀನಿ. ಇವು ಇಲ್ಲದೆ ನಾನು ಸ್ಪಿರಿಚುವಲ್ ಅಂತಂದರೆ ನಾನು ಹಳ್ಳಕ್ಕೆ ಬಿದ್ದಂಗೆ. ಸೊ ಅಲ್ಲಿ ಇಂಟೆಲಿಜೆನ್ಸೇ ಇಲ್ಲ ಅಂತ ಹೇಳಿದ್ರೆ ಹಳ್ಳಕ್ಕೆ ಬೀಳ್ತಾ ಇದ್ದೀನಿ ಅಂತ. ಹೌದು. ಇದಕ್ಕೆ ಈ ಮೂರದಕ್ಕೆ ಹಾನೆಸ್ಟಿ, ಸಿನ್ಸಿಯಾರಿಟಿ ಆ್ಯಂಡ್ ಇನ್ನೋಸೆಂಟಿಗೆ ಲೀಡರ್ ಯಾರಪ್ಪ ಅಂದರೆ ಇಂಟೆಲಿಜೆಂಟ್. ಸೊ ಇಂಟೆಲಿಜೆಂಟ್ ಇಟ್ಕೊಂಡು ಈ ಮೂರನ್ನ ಇಟ್ಕೊಂಡ್ರೆ ಅವನು ಸೂಪರ್ ಒಳ್ಳೆ ಸ್ಪಿರಿಚುವಲ್ ಆಗಿ ಅವನು ಲೈಫಲ್ಲಿ ಲೀಡ್ ಮಾಡ್ತಾನೆ. ನಾಟ್ ಓನ್ಲಿ ಸ್ಪಿರಿಚುವಲ್, ಅವನು ಹೋಲ್ ಲೈಫು ಒಂಥರ ಹ್ಯಾಪಿನೆಸ್ ಆಗಿರುತ್ತೆ. ಅಂದರೆ ಅದು ಒಂದು ಕ್ಲಾರಿಟಿ ಅಂತ ಅನ್ಬೋದು ಆ್ಯಕ್ಚುಲಿ. 100%, ಏನು ಡೌಟು, 100%. ಯಾರ ಹತ್ರ ಈ ಕ್ಲಾರಿಟಿ ಇರುತ್ತೋ ಅವನು 100% ಲೈಫ್ನ ಲೀಡ್ ಮಾಡ್ತಾನೆ. ಯಾಕಂದರೆ ಅವನಿಗವನು ಹಾನೆಸ್ಟ್ ಆಗಿರ್ತಾನೆ, ಅವನಿಗವನು ಸಿನ್ಸಿಯರ್ ಆಗಿರ್ತಾನೆ. ಅದನ್ನೇನು ಎಕ್ಸ್ಪ್ರೆಸ್ ಮಾಡೋದು ಬೇಕಿಲ್ಲ, ತೋರಿಸೋದು ಬೇಕಿಲ್ಲ, ಎಕ್ಸಿಬಿಟ್ ಮಾಡೋದು ಬೇಕಾಗಿಲ್ಲ, ಅವನಿಗವನು ಇರ್ತಾನೆ. ಅಟ್ ದ ಸೇಮ್ ಟೈಮ್ ಅವನಲ್ಲಿ ಇಂಟೆಲಿಜೆಂಟ್ ಇರುತ್ತೆ. ಅವನೇನಾದರೂ ಸರ್ವಿಸ್ ಮಾಡಬೇಕು ಅಂದರೆ ಇದಿರುತ್ತೆ, ಇನ್ನೋಸೆಂಟ್ ಇರುತ್ತೆ. ಇನ್ನೇನು ಬೇಕು ಇದಕ್ಕಿಂತ? ಸೊ ಇದನ್ನು ಬಿಟ್ಟು ಸ್ಪಿರಿಚುವಾಲಿಟಿ ಎಲ್ಲಿದೆ? ಈಗ ನನ್ನನ್ನು ನಾನು ಅರಿಬೇಕು ಅನ್ನೋದು ಹಾನೆಸ್ಟಿ. ಓಕೆ, ನನಗೂ ಈ ಪ್ರಪಂಚಕ್ಕೂ ನನಗೂ ಇದಕ್ಕೆಲ್ಲ ಇರ್ತಕ್ಕಂಥ ಸಂಬಂಧ ಏನು, ಇದನ್ನು ಅರ್ಥ ಮಾಡ್ಕೋಬೇಕು. ಸಿನ್ಸಿಯಾರಿಟಿ, ಅಲ್ಲಿ ಸಿನ್ಸಿಯಾರಿಟಿ ಬೇಕಲ್ಲಿ. ಸೊ ಇದನ್ನು ಯಾವ ಮಾರ್ಗದಿಂದ ಅರ್ಥ ಮಾಡ್ಕೋಬೇಕು? ಇಂಟೆಲಿಜೆಂಟು. ನಾನು ಯಾವ ಮಾರ್ಗದಲ್ಲಿ ಮುಂದೆ ಹೋಗಬೇಕು? ನಾನು ಇನ್ನೋಸೆಂಟ್. ನೋಡಿ, ಹಾನೆಸ್ಟಿ, ಸಿನ್ಸಿಯಾರಿಟಿ ಆ್ಯಂಡ್ ಇಂಟೆಲಿಜೆಂಟ್ ಆ್ಯಂಡ್ ಇನ್ನೋಸೆನ್ಸ್ ಇವೆಲ್ಲವೂ ಕೂಡ ಒಂದೇ ಮಿಕ್ಸ್ ಇದು.
ನೋಡೋದಕ್ಕೆ ಬೇರೆ ಬೇರೆ ಮಿಕ್ಸ್ ಇದಿರಬೇಕಿದು. ಇದಿದ್ದು ನಾವು ಮುಂದಕ್ಕೆ ಪ್ರಯಾಣ ಮಾಡಿದ್ರೆ ಆ ಪ್ರಯಾಣದಲ್ಲಿ ಒಂದು ಸಾಫಲ್ಯತೆಯನ್ನು ಪಡಿತೀವಿ. ಸೊ ಹಾಗಾಗಿ ಈ ಒಂದು ಸಿನ್ಸಿಯರ್ ಆಗಿರ್ತೀನಿ ಅಂತ ಹೇಳಿ ನಾವೇನು ಅನ್ಕೋತೀವಲ್ಲ, ಆ್ಯಕ್ಚುಲಿ ಬರೀ ಸಿನ್ಸಿಯರ್ ಆಗಿರೋದು ಅಷ್ಟೇ ಅಲ್ಲ, ಸೊ ಇಂಟೆಲಿಜೆಂಟ್ ಆಗೂ ನಾವು ಇರಬೇಕು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಪ್ರಪಂಚದಲ್ಲಿ ನಾವು ನೋಡಿದಾಗ, ನೀವು ಡಿಪಾರ್ಟ್ಮೆಂಟ್ಸ್ ಅಂತ ಮಾತಾಡಿದ್ರಿ, ಅಥವಾ ಕೆಲವು ಜನಗಳನ್ನು ನೋಡ್ತೀವಿ. ಸೊ ಯಾರಲ್ಲಿ ಈ 4 ಗುಣಗಳು ಇರ್ತವೆ ಅವರು ತಮ್ಮ ಲೈಫ್ನ ಭಾಳ ಚೆನ್ನಾಗಿ ಲೀಡ್ ಮಾಡ್ತಾರೆ. ಅದಕ್ಕಾಗಿ ಇವತ್ತು ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟ್ ಯಾವತ್ತೂ ಇರುತ್ತೆ. ಅದು ಆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ಆಫೀಸರ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಬಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಡಿಪಾರ್ಟ್ಮೆಂಟಿಗೆ ಹಾನೆಸ್ಟಿ ಇದೆ, ಡಿಪಾರ್ಟ್ಮೆಂಟಿಗೆ ಸಿನ್ಸಿಯಾರಿಟಿ ಇದೆ, ಡಿಪಾರ್ಟ್ಮೆಂಟಿಗೆ ಇಂಟೆಲಿಜೆನ್ಸ್ ಇದೆ. ಡಿಪಾರ್ಟ್ಮೆಂಟ್ ಏನಾದರೂ ಒಂದು ಆ್ಯಕ್ಷನ್ ತೊಗೊಂಡ್ರೆ ಇನ್ನೋಸೆಂಟಾಗಿ ಹೋಗ್ತಾರೆ, ಹಿಂದೆ ಮುಂದೆ ನೋಡಲ್ಲ. ಡಿಪಾರ್ಟ್ಮೆಂಟಿಗೆಲ್ಲ ಇದೆ. ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಒಬ್ಬರಿಬ್ಬರು ಆ ಥರ ಇರ್ಬೋದು. ಹೌದು, ಓಕೆ. ಸೊ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ 1-2 ಸಂಘಟನೆಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಓವರಾಲ್ ವ್ಯೂ ನಮ್ಮದು ಆ ಥರ ಇರಬೇಕು. ನಾನು ಪ್ರತಿಯೊಂದರಿಗೂ ಆನೆಸ್ಟ್ ಆಗಿರ್ತೀನಿ, ಪ್ರತಿಯೊಂದರಿಗೂ ಸಿನ್ಸಿಯಾರಿಟಿ ಆಗಿರ್ತೀನಿ ಅಂತ ನೋಡೋ ಬದಲು, ನಾನು ಏನು ಮಾಡ್ತಾ ಇದ್ದೀನಿ ಆ ಮಾಡ್ತಕ್ಕಂಥ ಕೆಲಸದಲ್ಲಿ ಹಾನೆಸ್ಟಿ ಇದೆಯಾ ಇಲ್ಲ, ಅದರಲ್ಲಿ ಸಿನ್ಸಿಯಾರಿಟಿ ಇದೆಯಾ ಇಲ್ಲ, ಆ ಥರ ನೋಡಬೇಕೇ ಹೊರತು ನಾನು ಪ್ರತಿಯೊಂದು ಈ ಸ್ಟೆಪ್ಪಲ್ಲೂ ಕೂಡ ಹಾನೆಸ್ಟಿ ಆಗಿರಬೇಕು, ಸಿನ್ಸಿಯಾರಿಟಿ ಆಗಿರಬೇಕು ಅಂತಂದರೆ, ಇವಾಗ ಯಾರಾದ್ರೂ ಗೌರ್ಮೆಂಟ್ ಆಫೀಸರು ಹಾನೆಸ್ಟಿ ಸಿನ್ಸಿಯಾರಿಟಿ ಇದ್ದಂಗೆ ಇರುತ್ತೆ ಅಷ್ಟೇ, ಅದರಿಂದ ಏನೂ ಉಪಯೋಗ ಇಲ್ಲ. ಅಂದರೆ ಇಲ್ಲಿ ನಾನು ಹಾನೆಸ್ಟಿ ಅಂದ್ರೇನು, ಸಿನ್ಸಿಯಾರಿಟಿ ಅಂದ್ರೇನು, ಅಲ್ಲಿ ಇನ್ನೋಸೆನ್ಸ್ ಅಂದ್ರೇನು, ಇಂಟೆಲಿಜೆನ್ಸ್ ಅಂದ್ರೇನು, ಇದನ್ನೆಲ್ಲ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಸೊ ಅರ್ಥ ಮಾಡ್ಕೊಳ್ಳದೆ ನಾನು ಏನಾದರೂ ಮುಂದೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಡೆಫಿನೆಟ್ಲಿ. ಹರೀಶ್, ಒಂದು ವಿಷಯ ಏನು ಅಂತಂದರೆ, ಯಾವಾಗ ನನಗೆ ಸ್ಪಿರಿಚುವಾಲಿಟಿ ಬೇಕು ಅಂತ ಅನ್ನಿಸ್ತಾ ಇದೆಯೇ ಅಂತ ಅಂದ್ಕೊಂಡ್ರೆ ಯು ಆರ್ ಇಂಟೆಲಿಜೆಂಟ್ ಅಂತ ಲೆಕ್ಕ. ಓಕೆ. ಸೊ ಆ ಇಂಟೆಲಿಜೆಂಟಲ್ಲಿ ಇನ್ನೋಸೆಂಟ್ ಇದ್ದರೆ ರಿಯಲ್ ಸ್ಪಿರಿಚುವಾಲಿಟಿನ ನೀನು ಬಯಸ್ತಾ ಇದೆಯಾ. ಇಲ್ಲ ಅಂತಂದರೆ ಬರೀ ಸ್ಪಿರಿಚುವಾಲಿಟಿನ ಬಯಸ್ತಿದೆಯಾ, ಅದು ಕೇವಲ ಒಂದು ಎಸ್ಕೇಪಿಸಮ್ಗೋಸ್ಕರ, ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಒಂದು ಸ್ಪಿರಿಚುವಾಲಿಟಿನ ಕೇಳ್ತೀಯ. ಏನೋ ಒಂಥರ ನಿನಗೆ ಮನಸ್ಸು ಗಲಿಬಿಲಿಗೊಂಡಿದೆ, ಏನೋ ಆಗಿದೆ, ತೊಂದರೆ ಆಗಿದೆ, ಅದರಿಂದ ತಪ್ಪಿಸ್ಕೋಬೇಕು, ಸ್ವಲ್ಪ ಹೊತ್ತಪ್ಪ ಹೋಗಿ ಬರೋಣ, ಮಜಾ ಮಾಡಿಬರೋಣ ಸ್ವಲ್ಪ ಹೊತ್ತು. ಅದು ಇಂಟೆಲಿಜೆಂಟಿಂದ ಕೂಡಿರ್ತಕ್ಕಂಥ ಸ್ಪಿರಿಚುವಾಲಿಟಿ, ಆದರೆ ಇನ್ನೋಸೆಂಟ್ ಇಲ್ಲ. ಯಾಕಂದರೆ ಇನ್ನೋಸೆಂಟ್ ಅನ್ನೋದು ಆ್ಯಕ್ಷನ್, ಅದು ಇನ್ನೋಸೆಂಟ್ ಮೀನ್ಸ್ ಆ್ಯಕ್ಷನ್, ಇಂಟೆಲಿಜೆನ್ಸ್ ಮೀನ್ಸ್ ಥಿಂಕಿಂಗ್. ಸೊ ನಾವು ಒಂದು ವೇಳೆ ನಾವು ಸ್ಪಿರಿಚುವಾಲಿಟಿಯಲ್ಲಿ ರಿಯಲ್ ಸ್ಪಿರಿಚುವಾಲಿಟಿಯಲ್ಲಿ ಮೂವ್ ಆಗಬೇಕಂದ್ರೆ ಅವೆರಡು ಇರ್ತವೆ. ಹೌದು, ಅವೆರಡು ಇದ್ದಾಗ ನಾನು ಹಾನೆಸ್ಟಿ ಸಿನ್ಸಿಯರಿಟಾಗಿ ಬಂದುಬಿಡ್ತೀನಿ ಆಟೋಮೆಟಿಕ್ಕಾಗಿ. ಅಂದರೆ ನಾನು ಒಂದು ವೇಳೆ ದಾರಿ ತಪ್ಪಿದ್ರೂ ಕೂಡ ನಾನು ನಿಧಾನವಾಗಿ ಸೆಟ್ ಆಗಿಬಿಡ್ತೀನಿ. ನಾನು ಸೆಟ್ಟಾಗಿ ಒಂದು ಸಾರಿ ಹಾನೆಸ್ಟಿ ಸಿನ್ಸಿಯಾರಿಟಿಯಲ್ಲಿ ಬಂದ ತಕ್ಷಣ ನನ್ನ ಲೈಫ್ ನನಗೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ. ಯಾಕೆ ಅಂತಂದರೆ, ಇವತ್ತು ನೀವು ನನ್ನ ಹತ್ರ ಬರ್ತೀರಾ, ನನ್ನ ಹತ್ರ ಏನೋ ಕೇಳ್ತೀರಾ ಅಂತ ಅಂದ್ಕೊಳ್ಳಿ, ದುಡ್ಡು ಕೇಳ್ತೀರಾ, ಇನ್ನೊಂದು ಕೇಳ್ತೀರಾ, ಏನೋ ಕೇಳ್ತೀರಾ. ನನ್ನ ಮನಸ್ಸಲ್ಲಿ ನಿಮ್ಮ ಬಗ್ಗೆ ನಂಬಿಕೆ ಇಲ್ಲ, ಕೊಟ್ಟಿನಪ್ಪ ಅವ್ನು ಕೊಡದೇ ಇದ್ರೆ ಏನು ಮಾಡಬೇಕು. ಆಗ ನಾನೇನು ಮಾಡ್ತೀನಿ, ನನ್ನೆಲ್ಲ ಹಾನೆಸ್ಟಿ ಸಿನ್ಸಿಯಾರಿಟಿ ಇದ್ದರೆ ನಾನು ಕೂತ್ಕೊಂಡು ನೀಟಾಗಿ ಮಾತಾಡ್ತೀನಿ ನಿನ್ನ ಹತ್ರ. ಹೌದಪ್ಪ, ಏನು ಮಾಡ್ತೀಯ ದುಡ್ಡು, ಮತ್ತು ಇದನ್ನು ವಾಪಸ್ ಹೆಂಗೆ ಕೊಡ್ತೀಯ, ಮತ್ತು ಇದಕ್ಕೆ ಏನು ಸೆಕ್ಯೂರಿಟಿ, ನಿನಗೆ ಹೇಗೆ ಕೊಡಲಿ, ನಾನು ಯಾವ ಒಂದು ಆಧಾರದ ಮೇಲೆ ಕೊಡಲಿ. ಸೊ ಈ ಥರ ಸಿಸ್ಟಮೆಟಿಕ್ಕಾಗಿ ನೀನು ಮಾತಾಡೋದು ಬಂದರೆ ಹಾನೆಸ್ಟಿ ಸಿನ್ಸಿಯಾರಿಟಿ ಇರುತ್ತೆ ಅಲ್ಲಿ ನಿನಗೆ. ಹೌದು. ಅದೇ ನೀನು ನನಗೇನಾದರೂ ಮೋಸ ಮಾಡೋಕ್ಕೆ ಬಂದಂಥವ್ರು, ನೀನು ಹೋಗ್ಬಿಡ್ತೀಯ, ನಾನು ನನ್ನ ಹತ್ರ ಏನಿಲ್ಲ ಅಂತ ಹೇಳ್ತೀಯ, ಆಗ ನಾನು ಕೊಡಲ್ಲ ಅಂತ ಹೋಗ್ಬಿಡ್ತೀಯ. ನನ್ನ ಹತ್ರ ಹಾನೆಸ್ಟಿ ಇಲ್ಲ, ಸಿನ್ಸಿಯಾರಿಟಿ ಇಲ್ಲ, ನಾನು ಪ್ರಪಂಚಕ್ಕೆ ಒಳ್ಳೆಯನಾಗಿ ತೋರಿಸ್ಕೋಬೇಕು. ಸೊ ಇವತ್ತು ಹರೀಶ್ ಬಂದು ಕೇಳ್ದ, ಎಷ್ಟು ಕೇಳ್ದ, ಇಷ್ಟು ಕೊಟ್ಬಿಡೋಣ, ಇಲ್ಲಾಂದ್ರೆ ಮತ್ತೆ ನಾಳೆ ಹೋಗ್ಬಿಟ್ಟು ಎಲ್ಲರಿಗೆಲ್ಲ ಹೇಳ್ಬಿಟ್ಟು ಅವ್ನು ಬರೀ ಮಾತಾಡ್ತಾನೆ ಬಡಬಡ ಅಂತ, ಏನೂ ಕೊಡಲ್ಲ ಅಂತಾನೆ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟೆ ಅಂತ ಅಂದ್ಕೊ, ನಾಳೆ ವಸೂಲು ಮಾಡೋಕ್ಕೆ ಬೇಕಾದ್ರೆ ಆಗಲ್ಲ. ಆಗ ನೋವು ಪಡೋದು, ನನಗೆ ನಾನು ಬೈಕೊಳ್ಳೋದು, ಛೇ ಎಂಥ ಕೆಲಸ ಆಯಿತು, ಅವತ್ತು ಇಲ್ಲ ಅಂದ್ಬಿಟ್ಟಿದ್ರೆ ಆಗ್ತಿತ್ತು, ಸುಮ್ಮನೆ ಕೊಟ್ಬಿಟ್ಟೆ. ಅಲ್ಲಿ ಅವನಿಗೆ ಹಾನೆಸ್ಟಿ ಅನ್ನೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಆನೆಸ್ಟಿ ಸಿನ್ಸಿಯಾರಿಟಿ ಅನ್ನೋದು ಬರೀ ಸೇವೆಗಂತಲ್ಲ, ನಮ್ಮ ನಿತ್ಯ ಜೀವನದಲ್ಲಿ ಬೇಕು ನಮಗೆ. ನನಗೆ ಬೇಕು. ಇವಾಗ ನಾನು ಡೈಲಿ ವ್ಯಾಯಾಮ ಮಾಡಬೇಕು, ಒಂದು ಹಾನೆಸ್ಟಿ ಸಿನ್ಸಿಯಾರಿಟಿ ಇರಬೇಕು. ಸೊ ಮೆಡಿಟೇಷನ್ ಮಾಡೋದಕ್ಕಾಗಿರ್ಬೋದು, ವ್ಯಾಯಾಮ ಮಾಡೋದಕ್ಕಾಗಿರ್ಬೋದು, ಇನ್ನೊಬ್ಬರ ಹತ್ರ ಕೂತ್ಕೊಂಡು ಮಾತಾಡೋದಕ್ಕಾಗಿರ್ಬೋದು, ಲೈಫ್ನ ಲೀಡ್ ಮಾಡೋದಕ್ಕಾಗಿರ್ಬೋದು, ಒಂದು ಸಿಸ್ಟಮೆಟಿಕ್ಕಾಗಿ ಬದುಕಬೇಕಂತ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಒಂದು ಪ್ಲಾನ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಹಾನೆಸ್ಟಿ ಸಿನ್ಸಿಯಾರಿಟಿ ಇರಬೇಕು. ಆ ಹಾನೆಸ್ಟ್ ಸಿನ್ಸಿಯಾರಿಟಿ ವಿತ್ ಇಂಟೆಲಿಜೆನ್ಸ್. ನೀನು ಲೈಫಲ್ಲಿ ಏನೇ ಮಾಡಬೇಕಾದ್ರೂ ಕೂಡ ಈ ಹಾನೆಸ್ಟಿ, ಯಾಕೆಂದರೆ ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂದರೆ ನೀನು ಏನು ಮಾಡ್ತೀನಿ. ನಾನು ಹಾನೆಸ್ಟಿ ಯಾವುದ್ರ ಮೇಲೆ, ಫಸ್ಟ್ ನಿನ್ನ ಬಗ್ಗೆ, ನನ್ನ ಮೇಲೆ ನನಗೆ ಗೊತ್ತಿರ್ಬೇಕು ಹಾನೆಸ್ಟಿ. ನನ್ನ ಕೆಪಾಸಿಟಿ ಏನು, ನನ್ನ ಇಂಟೆಲಿಜೆಂಟ್ ಏನು, ನಾನೇನು, ನನ್ನ ನೇಚರ್ ಏನು, ನಾನು ಬರೀ ಡಾಂಬಿಕವಾಗಿ ಮಾತಾಡ್ತಾ ಇದ್ದೀನ, ಯಾವನೋ ಬರಲಿ ನೋಡ್ಕೊಂಬಿಡ್ತೀನಿ ಅಂತ ಇದ್ದೀನ, ಯಾವನಾದರೂ ಬಂದರೆ ನನ್ನ ಹತ್ರ ಕೆಪಾಸಿಟಿ ಇದೆಯಾ.
ಸೊ ಎಲ್ಲವೂ ಕೂಡ ನನ್ನ ಬಗ್ಗೆ ನನಗೆ ಆನೆಸ್ಟ್ ಇರಬೇಕು. ಯಾಕೆಂದರೆ ಫಸ್ಟ್ ಗೊತ್ತಾಗಬೇಕಾಗಿರೋದು ನನ್ನ ಬಗ್ಗೆ ತಾನೆ. ನಾನು ಪ್ರಪಂಚದ ಬಗ್ಗೆ ಆನೆಸ್ಟ್ ತಿಳ್ಕೊತೇನೆ. ಅವನು ಆನೆಸ್ಟಿನ ಇವನು ಸಿನ್ಸಿಯಾರಿಟಿನ ತೊಗೊಂಡು ನಾನು ಏನು ಮಾಡಲಿ? ಯಾವನು ಹೆಂಗಾದ್ರೂ ಇರಲಿ, ನಾನು ಹೆಂಗಿದ್ದೀನಿ ನನ್ನ ಬಗ್ಗೆ, ನನ್ನ ಕುರಿತು ನಾನು ಹೆಂಗಿದ್ದೀನಿ, ನಾನು ಏನು ಮಾತಾಡ್ತಾ ಇದ್ದೀನಿ, ಏನು ಹೇಳ್ತಾ ಇದ್ದೀನಿ ಪ್ರಪಂಚಕ್ಕೆ. ಸೊ ನನ್ನ ಬಗ್ಗೆ ನನಗೆ ಹಾನೆಸ್ಟಿ ಇದ್ದು, ನನ್ನ ಬಗ್ಗೆ ನನಗೆ ಸಿನ್ಸಿಯಾರಿಟಿ ಇದ್ದು, ನಾನು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಇಂಟೆಲಿಜೆಂಟಾಗಿ ಥಿಂಕ್ ಮಾಡ್ತಕ್ಕಂಥ ಒಂದು 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 ಅಭ್ಯಾಸ ಕಲ್ತ್ಕೊಂಡು ಯಾವುದೇ ಒಂದು ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಕ್ರಮದಲ್ಲಿ ನನಗೊಂದು ಇನೋಸೆಂಟಾಗಿ ನಾನು ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಇದು ಬಂದಾಗ, ಯಾಕೆಂದರೆ ಯಾಕೆ ಇನೋಸೆಂಟ್ ಆಗಿರಬೇಕು ಅಂತಂದರೆ, ಇವತ್ತು ನಾನು ಯಾವುದೋ ಒಂದು ಆಲೋಚನೆ ಮಾಡ್ತೀನಿ, ಓಕೆ ಮಾಡಿ ನಾನು ಸ್ಟೆಪ್ ತೊಗೋಬೇಕಂತ ನೋಡ್ತೀನಿ. ಯಾರೋ ಬರ್ತಾರೆ, ಏನೋ ಅಂತಾರೆ, ಏನೋ ಮಾಡ್ತಾರೆ, ಅಲ್ಲಿ ಇನೋಸೆಂಟ್ ಬೇಕು. ಯಾವುದು ಏನೇ ಆಗಲಪ್ಪ, ನಾನೆಲ್ಲ ಆಲೋಚನೆ ಮಾಡಿದ್ದೀನಿ ನಾನು. ಯಾಕಂದರೆ ಪ್ರೋಸ್ ಆ್ಯಂಡ್ ಕಾನ್ಸ್ನ ಥಿಂಕ್ ಮಾಡಿದ್ದೀನಿ. ಸೊ ಏನಾಗುತ್ತೆ, ಏನಿಲ್ಲ, ಒಂದು ವೇಳೆ ಹಿಂಗಾದರೆ ಹಿಂಗಾದರೆ ಎಲ್ಲವನ್ನೂ ಆಲೋಚನೆ ಮಾಡಿದ್ದೀನಿ. ಪ್ರೋಸ್ ಆ್ಯಂಡ್ ಕಾನ್ಸ್ ಅಂದ್ರೆ ಅದೇ ತಾನೇ ಮಾಡಿದ್ದೀನಿ. ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಎಲ್ಲಿ ನನಗೆ ಹಿಂಜರಿಕೆ ಆಗುತ್ತೆ, ಆ ಪ್ರಾಸೆಸ್ನ ನಾನು ಮಾಡಬೇಕಾದ್ರೆ ಎಲ್ಲಿ ಫೇಲ್ ಆಗ್ತೀನೋ ಅನ್ನೋದಿರುತ್ತೆ. ಅದು ಎಲ್ಲಿ ಫೇಲ್ ಆಗ್ತೀನೋ ಅನ್ನೋದೇನಪ್ಪ ಅಂತಂದರೆ ನನ್ನ ಹಿಂಜರಿಕೆ ಅದು. ಸೊ ಎಲ್ಲಿ ಫೇಲ್ ಆಗ್ತೀನೋ ಅನ್ನೋದಕ್ಕೆ ನಾನೇನು ಮಾಡೋದು, ಇನೋಸೆಂಟಾಗಿ ಮುಂದಕ್ಕೆ ಹೋಗ್ಬೇಕು. ಅದು ಫೇಲ್ ಆಗ್ತೀನ, ಇವಾಗ ಮಗು ಇರುತ್ತೆ. ಸೊ ಮಗು ಬೀಳುತ್ತೀನಿ ಹೇಳ್ತೀನಿ ಅಂತಿರಲ್ಲ, ಮಗುಗೆ ಪ್ರಯತ್ನ ಪಡ್ತಾನೆ ಇರುತ್ತೆ. ಅದು ಎದ್ದೇಳುತ್ತೆ, ಹೋಗುತ್ತೆ, ಬಿದ್ದರೆ ಅಳುತ್ತೆ, ಮತ್ತೆ ಎದ್ದೇಳುತ್ತೆ, ಮತ್ತೆ ಹೋಗುತ್ತೆ. ಓಕೆ. ಸೊ ಇನೋಸೆಂಟ್ ಅಲ್ಲಿ ಬೇಕು. ಆ್ಯಕ್ಷನ್ ತೊಗೋಬೇಕಾದ್ರೆ ಇನೋಸೆಂಟಾಗಿ ಆ್ಯಕ್ಷನ್ ತೊಗೋಬೇಕು. ಅಲ್ಲಿ ಎಲ್ಲ ಲಾಭ ನಷ್ಟ ಆಗಬಾರ್ದು. ಒಂದು ವೇಳೆ ಹೋದರೆ ಹೆಂಗೆ ಹೋಗುತ್ತೆ ಒಂದೊಂದು ಸಾರಿ. ಹೌದು, ಅದರಲ್ಲಿ ಹೋದರೆ ಅದರಲ್ಲಿ ಪಾಠ ಕಲ್ತ್ಕೊತೀನಿ. ಇನ್ನೊಂದು ಕಡೆ ಅದು ಮಗು ಇದ್ದಂಗೆ, ಅಲ್ಲಿ ಬಿದ್ದರೆ ಅದು ಮಗು ಗೊತ್ತಾಗುತ್ತೆ, ಓಹೋ ಹಿಂಗೆ ಬ್ಯಾಲೆನ್ಸ್ ಮಾಡಿದ್ರೆ ಬೀಳ್ತೀನಿ, ಅಳುತ್ತೆ, ಬಟ್ ಅದಕ್ಕೆ ನಾಲೆಡ್ಜ್ ಬಂದುಬಿಡುತ್ತೆ. ಇನ್ನೊಂದ್ಸಲ ಅದು ಸೇಮ್ ಅದೇ ತಪ್ಪು ಮಾಡಲ್ಲ ಅದು ಮಗು. ಒಂದು ಸಲ ಮಾಡಿದ ತಪ್ಪು ಇನ್ನೊಂದ್ಸಲ ಮಾಡಲ್ಲ, ಬೇರೆ ತಪ್ಪು ಮಾಡುತ್ತೆ ಅದು. ಬೇರೆ ತಪ್ಪು ಮಾಡಿ ಬೇರೆ ಕಲಿಯುತ್ತೆ, ತಪ್ಪು ಮಾಡಿ ಕಲಿಯುತ್ತೆ. ನಾವು ತಪ್ಪೇ ಮಾಡಬಾರ್ದಪ್ಪ ಅಂತಂದ್ರೆ ಲೈಫಲ್ಲಿ ಹಂಗೆ ಕಲಿಯೋದಕ್ಕೆ ಏನೂ ಇರೋದಿಲ್ಲ. ಅದಕ್ಕೆ ನಾವು ಆ್ಯಕ್ಷನ್ ತೊಗೊಂಡಾಗ ಇನ್ನೋಸೆಂಟ್ ಆ್ಯಕ್ಷನ್ ತೊಗೋಬೇಕು. ಲೈಕ್ ಮಿಲ್ಟ್ರಿ, ಲೈಕ್ ಪೊಲೀಸ್, ಅದು ಇನ್ನೋಸೆಂಟ್ ಆ್ಯಕ್ಷನ್. ಅವರು ಪ್ರಾಣ ಹೋದ್ರೂ ಲೆಕ್ಸಲ್ಲ. ಎಷ್ಟು ಜನ ಪೊಲೀಸ್ ಆಫೀಸರ್ಸ್ ಪ್ರಾಣ ಹೋಗಿಲ್ಲ? ಹೌದಾ? ಮತ್ತು ಗೊತ್ತಿಲ್ಲ ಅವರಿಗೆ. ಆ ಕಡೆ ನನ್ನ ಎದುರಾಳಿ ಕೈಯಲ್ಲಿ ಪಿಸ್ತೂಲ್ ಇದೆ, ಬಂದೂಕಿದೆ, ಗ್ರಾನೈಟ್ಸ್ ಇದೆ, ಬಾಂಬ್ಸ್ ಇದೆ, ಗೊತ್ತಿಲ್ಲ, ಎಲ್ಲ ಗೊತ್ತಿರುತ್ತೆ. ಬಟ್ ಒಂದು ಸಾರಿ ಅದು ಡಿಸೈಡ್ ಆದಮೇಲೆ ಅದು ಮಾಡಲೇಬೇಕು ಅದನ್ನು. ಅದು ಇನ್ನೋಸೆನ್ಸ್. ಅದು ಇನ್ನೋಸೆನ್ಸ್ ಅಂದರೆ ಎಲ್ಲರಿಗೆ ನೀನು ಹೇಳಿದ್ದು ಕೇಳ್ತೀನಿ, ನಾನು ಹೇಳಿದ್ದು ಕೇಳ್ತೀನಿ, ಏನು ಮಾಡಬೇಕು ಅವ್ರು ಹೇಳಿಬಿಟ್ರು ಮಾಡಿಬಿಟ್ಟೆ, ಅದು ಇನ್ನೋಸೆಂಟ್ ಅಲ್ಲ. ಅದು ಕ್ಲಾರಿಟಿ ಇಲ್ಲದೆ ಮೂವ್ ಆಗೋಂಥದ್ದು, ಅದು ಇಂಟೆಲಿಜೆಂಟ್ ಇಲ್ಲದೆ ಇರ್ತಕ್ಕಂಥ ಇನ್ನೋಸೆಂಟ್ ಅದು. ಹೌದು. ಓಕೆ. ಸೊ ಬೇರೆಯವ್ರು ಹೇಳಿದ್ರು ನಾನು ಮಾಡಿದೆ, ನಂದೇನು ತಪ್ಪು ಅನ್ನೋದು ತಪ್ಪೇ ಅದು. ಯಾಕಂದರೆ ಬೇರೆಯವರು ಹೇಳಿದರೂ ಕೂಡ ನಿನಗೆ ಒಂದು ಯೋಚನೆ ಇಲ್ವಾ, ಒಂದು ವಿವೇಕ ಇಲ್ವಾ ನಿನಗೆ? ಈಗ ನಾನೇನು ಮಾಡಲಿ, ಅವರು ನನಗೆ ಭಾಳಷ್ಟು ಜನ ಭಾಳ ದುಡ್ಡು ಕಳ್ಕೊತಾರೆ. ಒಂದು ವ್ಯಾಪಾರದಲ್ಲಿ ದುಡ್ಡು ಕಳ್ಕೊತಾರೆ, ಒಂದು ಶೇರ್ಸಲ್ಲಿ ದುಡ್ಡು ಕಳ್ಕೊತಾರೆ. ಸೊ ಇನ್ನೊಬ್ಬರು ನಂಬಿ ದುಡ್ಡು ಕಳ್ಕೊತಾರೆ. ಬಂದುಬಿಟ್ಟ ಅವನ್ನೆಲ್ಲ ಹೇಳಿಬಿಟ್ಟ, ನಾನು ನಂಬಿಬಿಟ್ಟೆ, ಇನ್ನೋಸೆಂಟಾಗಿ ಹಾಕಿಬಿಟ್ಟೆ ನಾನು ಅಂತ ಹೇಳ್ತಾರೆ. ಅಲ್ಲಿ ಇನ್ನೋಸೆಂಟಾಗಿ ಹಾಕಿರಲ್ಲ, ಅಲ್ಲಿ ದುರಾಸೆಯಿಂದ ಹಾಕಿರ್ತಾನೆ. ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ತುಂಬ. ಸೊ ಅದೇ ರೀತಿಯಾಗಿ ಸ್ಪಿರಿಚುವಾಲಿಟಿಯಲ್ಲಿ ಕೂಡ ಆ ದುರಾಸೆಯಿಂದ ಹೋಗಿರ್ತಾನೆ. ಏನೋ ಸಿಕ್ಬಿಡುತ್ತೆ ಮುಕ್ತಿ. ಮುಕ್ತಿ ಅಂದ್ರೂ ಗೊತ್ತಿರ್ಬೇಕಲ್ಲ ಏನಾದರೂ. ಈಗ ನೀನು ಏನು ಹುಡುಕ್ತಾ ಇದೆಯಾ, ನಿನಗೆ ಮುಕ್ತಿ ಬೇಕು ಅಂದರೆ ಮುಕ್ತಿ ಅಂದ್ರೆ ಏನು ಫಸ್ಟ್ ಗೊತ್ತಿಲ್ಲದೇ ಹುಡುಕ್ತಾ ಇರ್ತಾರೆ. ಅದೇ ಹೇಳ್ತಾ ಇದ್ದೀನಿ. ಇವಾಗ ನಿನಗೆ ಏನಾದರೂ ಹುಡುಕ್ಬೇಕಾದ್ರೆ ಏನು ಕಳ್ಕೊಂಡಿದೆಯಾ ಅಂತ ಗೊತ್ತಾಗ್ತಾನೆ ಹುಡುಕ್ಬೇಕು. ಇವಾಗ ಒಂದು 10 ರೂಪಾಯಿ ನೋಟ್ ಬಿತ್ತಪ್ಪ, ಎಲ್ಲೋ ಒಂದು ಕಡೆ ಬಿತ್ತು. ನಾನು ಕೇಳ್ತೀನಿ, ಏನು ಹುಡುಕ್ತಾ ಇದ್ದೆ ಹರೀಶ್ ಅಂದರೆ, 10 ರೂಪಾಯಿ ನೋಟ್ ಕಳೆದೋಗಿದೆ ಸರ್, ಇಲ್ಲಿ ಹುಡುಕ್ತಾ ಇದ್ದೀನಿ ನಾನು. ಓಕೆ, ನಾನು ಹೆಲ್ಪ್ ಮಾಡ್ಬೋದು, ನೋಡಪ್ಪ ಅಲ್ಲಿರ್ಬೋದು ಹುಡುಕ್ಬೋದು. ನಾನು ಕೇಳ್ತೀನಿ, ಏನು ಹರೀಶ್ ಹುಡುಕ್ತಾ ಇದ್ದೀನಿ? ಗೊತ್ತಿಲ್ಲ ಸರ್, ಏನೋ ಹುಡುಕ್ತಾ ಇದ್ದೀನಿ. ಸೊ ಯಾರೇ ಮಾಮೂಲಾಗಿ ಕೇಳಿದ್ರೆ ಮೋಕ್ಷ ಮುಕ್ತಿ, ಏನಪ್ಪ ಮೋಕ್ಷ ಅಂದರೆ ಅವ್ರು ಹೇಳ್ತಾರಲ್ಲ ಸರ್, ಅದರಂಗೆ ಮೋಕ್ಷ ಅಂದರೆ ಅರ್ಥ ಏನು? ಮೋಕ್ಷ ಅಂದರೆ ಏನು, ಮುಕ್ತಿ ಅಂದರೆ ಏನು? ನೆಕ್ಸ್ಟ್ ಹುಟ್ಟದೇ ಇರ್ತಕ್ಕಂಥದ್ದು ಮೋಕ್ಷ ಅಂತ. ನೀನು ನೋಡಿದೀಯಾ ನೆಕ್ಸ್ಟ್ ಹುಡ್ತೀಯ ಅಂತ? ಸಾವಂದ್ರೇ ಗೊತ್ತಿಲ್ಲ ನಮಗೆ. ಯಾಕಂದರೆ ಸಾವು ಬಂದಾಗ ಸಾವಂದ್ರೆ ಏನು ಅಂತ ಗೊತ್ತಾಗುತ್ತೆ. ಇವಾಗ ನಾನು ಬದುಕಿದ್ದೀನಿ, ನಾನು ಮುಕ್ತಿ ಯಾವಾಗ ಸಿಗುತ್ತೆ? ಸತ್ತ ಮೇಲೆ ಸಿಗುತ್ತೆ ಅಂತ ಇವ್ರು ಭಾವಿಸ್ತಿದ್ದಾರೆ. ಅವರು ಸಾಯ್ಬೇಕಲ್ಲ ಫಸ್ಟ್. ಸೊ ಮುಕ್ತಿ ಅನ್ನೋದು ಸತ್ತ ಮೇಲೆ ಸಿಗೋದಲ್ಲ, ಈ ಕ್ಷಣದಲ್ಲೇ ಅನುಭವಿಸೋದು ಮುಕ್ತಿ. ಲಿಬರೇಷನ್ ಅನ್ನೋದು ಈ ಕ್ಷಣದಲ್ಲಿ ಸಿಗಬೇಕು ನನಗೆ. ಹೌದು. ಸತ್ತ ಮೇಲೆ ಸಿಕ್ಕರೆ ನನಗೇನು ಗೊತ್ತು? ಸತ್ತ ಮೇಲೆ ನಾನು ನೋಡಿದ್ದೀನಾ?
ಸತ್ತ ಮೇಲೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಸತ್ತ ಮೇಲೆ ಮುಕ್ತಿ ಸಿಗುತ್ತೆ ಅಂತ ಹೇಳೋರು ಕೂಡ ಅವರಿಗೆ ಅನುಭವಿಸಿ ಅವ್ರಿಗೂ ಗೊತ್ತಿಲ್ಲ. ಅವೆಲ್ಲ ಬುಕ್ಕಿಶ್ ನಾಲೆಡ್ಜು. ಅದನ್ನು ಇಟ್ಕೊಂಡಿರ್ತಾರೆ. ಸತ್ತ ಮೇಲೆ ಇದಾಗ್ತೀರಾ ಅದಾಗ್ತೀರಾ ಮತ್ತೆ ಹುಟ್ತೀರಾ, ನಮ್ಗೆ ಏನೂ ಗೊತ್ತಿಲ್ಲ ನಮಗೆ. ನನಗೆ ಲಿಬರೇಷನ್ ಅಂತಂದರೆ ಟೇಸ್ಟ್ ಗೊತ್ತಾಗಬೇಕಪ್ಪ. ಈಗ ನಾನು ಮೈಸೂರು ಪಾಕ್ ತಿಂತೀನಿ ಅಂತೀನಿ ಅಂತಂದರೆ ಮೈಸೂರು ಪಾಕ್ ಆಲ್ರೆಡಿ ಒಂದು ಸ್ವಲ್ಪ ಟೇಸ್ಟ್ ಗೊತ್ತಿದೆ ನನಗೆ. ಇಲ್ಲ ಯಾವುದೋ ಒಂದು ಗೊತ್ತಿಲ್ಲಾರ್ದಂಥ ರಾಜಸ್ಥಾನಿ ಸ್ವೀಟೋ ಅಥವಾ ಇನ್ನು ಹರಿಯಾಣ ಸ್ವೀಟೋ ಏನೋ ಇತ್ತು ಅಂತ ಅಂದ್ಕೊಳ್ಳಿ, ಏನು ಮಾಡ್ತೀನಿ ನಾನು, ಜಸ್ಟ್ ಅದು ಕೊಡ್ತಾರೆ ತೊಗೊಂಡು ಬಾಯಿ ಹಾಕ್ಕೊತೀನಿ, ಹಾಂ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅಂದರೆ ನನಗೆ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆದರೆ ನನಗೆ ಅದು ಬೇಕು ಅಂತ ಅನಿಸುತ್ತೆ. ಹೌದು. ವಿತೌಟ್ ಎಕ್ಸ್ಪೀರಿಯನ್ಸ್ ಏನಂದು ಮಾಡ್ತೀರ ನೀವು? ಸೊ ನಿಮಗೆ ಮೋಕ್ಷ ಗೊತ್ತಿಲ್ಲ, ಮುಕ್ತಿ ಗೊತ್ತಿಲ್ಲ, ನನಗದು ಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ ನಿಮಗೆ? ಯಾಕೆ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ. ಅದೊಂದು ಏನೋ ಒಂದು ಒಂದು ಸ್ಯಾಕ್ರೀಡ್, ಒಂದು ಪವಿತ್ರವಾದ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು ಅದನ್ನು. ಅಲ್ಲಿ ಇಂಟೆಲಿಜೆನ್ಸ್ ವರ್ಕ್ ಆಗ್ತಾ ಇಲ್ಲ, ಏನೂ ಇಲ್ಲ. ಅದೊಂದು ಪವಿತ್ರವಾದ ಭಾವನೆ. ಅವನೇನಪ್ಪ ಮೊದಲಿಂದ ಫಸ್ಟ್ ಸಾಯಂಕಾಲ ಭಜನೆಗೆ ಹೋಗ್ತಾನೆ, ಬೆಳಗ್ಗೆ ಪೂಜೆಗಳು ಗಂಟೆಗಟ್ಟಲೆ ಪೂಜೆ ಮಾಡ್ತಾನೆ. ಅವನು ಭಾಳ ಇದಪ್ಪ, ಅವನು ಒಂಥರ ಒಂದು ಸ್ಪಿರಿಚುವಲ್ ಪರ್ಸನ್. ಅಂದರೆ ಭಜನೆ ಮಾಡಿ ಪೂಜೆ ಮಾಡಿದ್ರೆ ಸ್ಪಿರಿಚುವಲ್ ಪರ್ಸನ್, ಬಿಕ್ಕಿದ್ದೆಲ್ಲ ಏನಾದರೂ ಮಾಡ್ಕೋಬೋದು. ಅಂದರೆ ಹಳ್ಳಕ್ಕೆ ಬೀಳೋದಕ್ಕೆ ರೆಡಿ ಆಗ್ತಾ ಇದ್ದಾನೆ ಅಂತ ಅನ್ಬೋದಲ್ಲ. ಅದೇ ಭಜನೆ ಮಾಡೋದು ಆಗಿರ್ಬೋದು, ಪೂಜೆ ಮಾಡೋದಾಗಿರೋದು ಪ್ರಪಂಚ ನಂಬಿಸೋದಕ್ಕೆ ಅಂತಂದರೆ ಅವನಿಗೆ ಹಾನೆಸ್ಟಿ ಆಗಿಲ್ಲ, ಅವನಿಗೆ ಸಿನ್ಸಿಯರ್ ಆಗಿಲ್ಲ. ಯಾಕಂದ್ರೆ ಪ್ರಪಂಚ ನಂಬಿಸ್ಬೇಕು ಅಂತ ನೋಡ್ತಾ ಇದ್ದಾನೆ. ಯಾರು ಪ್ರಪಂಚವನ್ನು ನಂಬಿಸಬೇಕು ಅಂತ ಏನೇನೋ ಮಾಡ್ತಾರೆ, ಅದು ಹಾನೆಸ್ಟಿ ಅಲ್ಲ, ಸಿನ್ಸಿಯಾರಿಟಿ ಅಲ್ಲ ಅದು. ಅಂತ ಅವಾಗೇನಾಗಿತ್ತು, ಯಾರನ್ನ ಮೋಸ ಮಾಡ್ತಿದ್ದಾರೆ? ಅವ್ರು ಅಂದ್ಕೊತಾರೆ ಪ್ರಪಂಚನ ಮೋಸ ಮಾಡ್ತೀನಿ ಅಂತ. ಅಲ್ಲಲ್ಲ, ಅವನಿಗವನು ಮೋಸ ಮಾಡ್ಕೊತ ಇದ್ದಾನೆ. ಓಕೆ, ಅವನಿಗವನೇ ಹಾನೆಸ್ಟಿ ಆಗಿಲ್ಲ, ಅವನಿಗವನೇ ಸಿನ್ಸಿಯರ್ ಆಗಿಲ್ಲ. ಯಾವಾಗ ಅವನಿಗವನು ಹಾನೆಸ್ಟಿ ಆಗಿಲ್ಲ, ಸಿನ್ಸಿಯರ್ ಆಗಿಲ್ಲ ಅಂದ ತಕ್ಷಣ ಆ ಮೈಂಡಿಗೂ ಮತ್ತು ಸೋಲ್ಗೂ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮೈಂಡ್ ಇಂಟೆಲಿಜೆಂಟಾಗಿ ಆಲೋಚನೆ ಮಾಡ್ತಾ ಇರ್ತದೆ, ಸೋಲಿಗೆ ಇಂಟೆಲಿಜೆಂಟ್ ವಿತ್ ಇನ್ನೋಸೆಂಟ್ ಕೇಳುತ್ತೆ ಸೋಲು. ಆ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಸಮಾಧಾನ ಉಂಟಾಗುತ್ತೆ. ಅವನೇನೇ ಮಾಡಲಿ ಅಸಮಾಧಾನವಾಗಿರ್ತಾನೆ. ದುಡ್ಡು ಬೇಕಾದ ಸಂಪಾದಿಸ್ತಾನೆ, ರಾಜಕೀಯದಲ್ಲಿ ಪವರ್ ಸಂಪಾದಿಸ್ತಾನೆ, ಮುಖ್ಯಮಂತ್ರಿ ಆಗ್ತಾನೆ, ಇನ್ನೊಂದು ಆಗ್ತಾನೆ, ಯಾವತ್ತೂ ಅಸಮಾಧಾನವಾಗಿರ್ತಾನೆ ಅವನು. ಬಿಕಾಸ್ ಆ ಫ್ರಿಕ್ಷನ್ ಇರುತ್ತೆ. ಆ ಮೈಂಡ್ಗೂ ಮತ್ತು ಸೋಲ್ಗೂ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ನೆಮ್ಮದಿ ಅನ್ನೋದು ಇರೋದಿಲ್ಲ. ಯಾಕಂದರೆ ಇದು ಕೇಳೋದು ಒಂದು, ಅದು ಮಾಡೋದು ಒಂದು. ಹೀಗಾಗಿ ಹಾನೆಸ್ಟಿ, ಸಿನ್ಸಿಯಾರಿಟಿಗೆ ಯಾವಾಗಲೂ ಇನ್ನೋಸೆಂಟು ಮತ್ತು ಇಂಟೆಲಿಜೆನ್ಸ್ ಅನ್ನೋದು ಇರಬೇಕು. ಅದು ಇಲ್ಲದೆ ಇರತಕ್ಕಂಥ ಹಾನೆಸ್ಟಿ, ಸಿನ್ಸಿಯಾರಿಟಿಯಿಂದ ಪ್ರಪಂಚಕ್ಕೆ ಉಪಯೋಗ ಇಲ್ಲ, ನಿನಗೂ ಉಪಯೋಗ ಇಲ್ಲ. ನೀನು ಬೇಕಾದ್ರೆ ಹೇಳ್ಬೋದು, ನಾನು ಇದು ಮಾಡಿ ಗೆದ್ದುಬಿಟ್ಟೆ, ಅದನ್ನು ಗೆದ್ದೆ, ಇದನ್ನು ಮಾಡಿದೆ, ಈ ಸಕ್ಸಸ್ ತೋರಿಸಿದೆ. ಸೊ ಕೆಲವರು ಹೇಳ್ತಿರ್ತಾರೆ, ನನಗೆ ಏನೂ ಇರಲಿಲ್ಲ ಜೀವನದಲ್ಲಿ, ನಾನು ಇಷ್ಟೆಲ್ಲ ಮಾಡಿಬಿಟ್ಟೆ ಜೀವನದಲ್ಲಿ, ಇಷ್ಟು 1000 ಕೋಟಿ ಸಂಪಾದನೆ ಮಾಡಿದೆ. ಎಷ್ಟೆಷ್ಟೋ 1000 ಕೋಟಿ ಸಂಪಾದನೆ ಮಾಡಿದವರು ಒಂದು ಯಾರೋ ಒಂದು ಆಫೀಸರ್ಗಳು ಬಂದುಬಿಟ್ರೆ ಅವ್ರಿಗವರೇ ಶೂಟ್ ಮಾಡ್ಕೊಂಡು ಸತ್ತೋಗಿದ್ದು ಬೇಕಾದಷ್ಟು ಜನ ಇದೆ. ಹೌದು, ಎಷ್ಟೋ ನಡೆದಿದೆ. ಹೌದಾ? ಮತ್ತು ಅವ್ನಿಗೆ ಅಷ್ಟೆಲ್ಲ ಕಾರ್ಸ್ ಇತ್ತು, ಅಷ್ಟೆಲ್ಲ ಬಂಗ್ಲೆ ಇತ್ತು, ಅಷ್ಟೆಲ್ಲ ದುಡ್ಡಿತ್ತು, ನಾನು ಎಲ್ಲೂ ಸಾಲ ಮಾಡಿಲ್ಲ ಅಂತ ಹೇಳ್ತಾ ಇದ್ದ. ಮತ್ತು ಅವನಿಗವನೇ ಪಿಸ್ಟಲ್ ತೊಗೊಂಡು ಯಾಕೆ ಸೂಸೈಡ್ ಮಾಡ್ಕೊಂಡವನು? ಏನಾಗಿತ್ತು? ಆ ಫ್ರಿಕ್ಷನ್ಗೆ. ಜಗತ್ತು ಪ್ರಪಂಚಕ್ಕೆ ತೋರಿಸೋದು ಒಂದಿತ್ತು, ಅವನ ಒಳಗಿನ ಮುಖ ಒಂದಿತ್ತು. ಅಲ್ಲಿ ಹಾನೆಸ್ಟಿ ಇರಲಿಲ್ಲ, ಅಲ್ಲಿ ಸಿನ್ಸಿಯಾರಿಟಿ ಇರಲಿಲ್ಲ. ಹೌದು. ಯಾವತ್ತು ಪ್ರಪಂಚಕ್ಕೆ ಒಂದು ಮುಖ, ನನಗೊಂದು ಮುಖ ಇತ್ತು ಅಂತಂದಕ್ಕೂ ಆ ಫ್ರಿಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಫ್ರಿಕ್ಷನಿಂದ ಹೊಡ್ಕೊಂಡು ಒಂದು ಕಡೆ ಇದ್ಬಿಡ್ತೀನಿ, ಎಲ್ಲ ಒಂದು ಕಡೆ. ಈ ದೀಪದಕ್ಕೆ ಈ ಬೀದಿ ದೀಪಕ್ಕೆ ಹುಳುಗಳು ಹೆಂಗೆ ಸಾಯ್ತಾವೆ ನೋಡಿ, ಅದೇ ರೀತಿ ಇರುತ್ತೆ ಜೀವನ. ಅದಕ್ಕೆ ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಹಾನೆಸ್ಟಿ, ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಸಿನ್ಸಿಯಾರಿಟಿ ನಮಗೆ ಬೇಕಾಗಿಲ್ಲ. ಅದು ನಮ್ಮಲ್ಲಿರಬೇಕು, ಅದು ನನ್ನ ಜೀವನಕ್ಕೆ ಉಪಯೋಗ ಆಗುತ್ತೆ. ಅದು ಹಾಗಂತ ಇನ್ನೊಬ್ಬರನ್ನ ನೋಯಿಸಿ ಮಾತಾಡೋದು ಅದೆಲ್ಲ ಏನು ಬೇಕಾಗಿಲ್ಲ. ನಾನು ಹಾನೆಸ್ಟ್ ಇದ್ದೀನಿ ಅಂದ ತಕ್ಷಣ ನೀನು ತಪ್ಪು ಮಾಡ್ತಾ ಇದೀಯಾ, ಹಂಗಿರಬಾರ್ದು, ನನ್ನಂಗಿರ್ಬೇಕು, ನಾನು ಹಾನೆಸ್ಟು, ನಾನು ನೇರವಾಗಿರ್ತೀನಿ ಅಂತ ಕಡ್ಡಿ ಮುರಿದಂಗೆ ಮಾತಾಡ್ತೀನಿ ಅಂತ ಅದೆಲ್ಲ, ಅದರಿಂದ ಏನೂ ಉಪಯೋಗ ಇಲ್ಲ. ಮತ್ತು ಅವರು ಹೇಗೆ ಇರಲಿ, ನಾನೇ ಹೇಗಿರ್ತೀನಿ. ನಮ್ಮೂರಲ್ಲಿ ಒಬ್ಬ ತಹಸೀಲ್ದಾರ್ ಆಫೀಸಲ್ಲಿ ಒಬ್ರು ಕೆಲಸ ಮಾಡ್ತಾಯಿದ್ರು, ರಂಗಸ್ವಾಮಿ ಅಂತ. ಅವರು ಭಾಳ ಹಾನೆಸ್ಟಿ, ಸಿನ್ಸಿಯರ್ ಪರ್ಸನ್. ಅಲ್ಲೆಲ್ಲ ಫುಲ್ಲು ಲಂಚ ನಡೀತಾ ಇತ್ತು. ಆಗ ನಮ್ಮೂರು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್, ಅಂದರೆ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ ನಾನು ಅವ್ರನ್ನ ಒಂದು ಸಲ ಕೇಳಿದೆ, ಅಲ್ಲ ನಿಮಗೆ ಇಷ್ಟೆಲ್ಲ ಆಫೀಸಲ್ಲಿ ಇಷ್ಟೆಲ್ಲ ತೊಗೊತಾ ಇದ್ದಾರೆ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ನೀವು ₹1 ಮುಟ್ಟಲ್ಲ, ನಿಮಗೇನು ಅನಿಸಲ್ವಾ ಅಂತ. ಅವತ್ತೊಂದು ಮಾತು ಹೇಳಿದ್ರು ಅವರು ತೊಗೋತಾರೆ ಅಂತ ನಾನು ತೊಗೋಬೇಕಾಗಿಲ್ಲ,
ಅವ್ರು ಮಾಡ್ತಾರೆ ಅಂತ ನಾನು ಮಾಡಬೇಕಾಗಿಲ್ಲ. ಸೊ ನಾನು ಕೇಳಿದೆ, ಹಾಗಾದರೆ ನೀವು ಹಾನೆಸ್ಟಿ ಸಿನ್ಸಿಯರ್, ನನಗೆ ಗೊತ್ತಿಲ್ಲ ಅದು, ನನಗೆ ತಗೋಬಾರ್ದು ಅಂತ ಅನ್ನಿಸ್ತಾ ಇದೆ, ನನಗೆ ಹಿಂಗಿರಬಾರ್ದು ಅಂತ ಅನ್ನಿಸ್ತಾ ಇದೆ. ಸೊ ನನಗೆ ಸುಖ ಇದೆ ಇದರಲ್ಲಿ, ನಾನು ತಗೊಳ್ಳದೇ ಇದಂತಲ್ಲ, ನನಗೆ ಈ ತಗೊಳ್ಳದೇ ಇರ್ತಕ್ಕಂಥದ್ದು ನನಗೆ ಆರಾಮಾಗಿ ಕೆಲಸ ಸುಖ ಅನ್ನಿಸ್ತಾ ಇದೆ. ಈ ಸುಖ ನಾನು ಯಾಕೆ ಬಿಡಲಿ ನಾನು? ನೋಡಿ ಎಷ್ಟು ಚೆನ್ನಾಗಿದೆ ಇದು, ನನಗೆ ಸುಖ ಇದೆ ಇಲ್ಲಿ, ಈ ಸುಖ ನಾನು ಯಾಕೆ ಬಿಡಲಿ ನಾನು? ನನಗೆ ಕಷ್ಟ ಇದ್ದರೆ ಬಿಡ್ಬೋದು ನಾನು ಈ ರೀತಿ ಇರೋದು ನನಗೆ ಸುಖ ಅನ್ನಿಸ್ತಾ ಇದೆ, ಸುಖನ ಯಾಕೆ ಬಿಡಲಿ ನಾನು? ಸೊ ಅದು ರಿಯಲ್ ಹಾನೆಸ್ಟಿ, ರಿಯಲ್ ಸಿನ್ಸಿಯಾರಿಟಿ. ಅದು ಅದರಲ್ಲಿ ಸುಖ ಇದೆ, ಅಲ್ಲಿ ತೃಪ್ತಿ ಇದೆ, ಸುಖ ಇದೆ, ಸಂತೋಷ ಇದೆ. ನಮಗದು ಗೊತ್ತಿಲ್ಲ. ನಾವು ಏನೇನೋ ಆಲೋಚನೆ ಮಾಡ್ತೀವಿ, ಹಿಂಗಿದ್ಬಿಟ್ರೆ ಹಂಗೆ, ಪ್ರಪಂಚಕ್ಕೆ ಹಂಗಿದ್ರೆ. ಏನೂ ಇಲ್ಲ, ಪ್ರಪಂಚ ಹೇಗಿರ್ಬೇಕು ಹಾಗಿರುತ್ತೆ. ಪ್ರಪಂಚದಲ್ಲಿ ಕಳ್ಳ ಇದ್ದಾನೆ, ಸುಳ್ಳ ಇದ್ದಾನೆ, ಸುಲಿಗಾಗಾರ ಇದ್ದಾನೆ, ಮೋಸ ಮಾಡೋರು ಇದ್ದಾನೆ, ಕ್ರಿಮಿನಲ್ ಇದ್ದಾನೆ. ಮತ್ತು ಅವ್ರನ್ನಲ್ಲೂ ನಾವು ಕೂಡ ಆಗಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಸೊ ಅಂದರೆ ಏನು, ನಿನಗೊಂದು ನೇಚರ್ ಇದೆ, ಆ ನೇಚರ್ಗೆ ತಕ್ಕ ಹಾಗೆ ನೀನು ಇರ್ತೀಯ. ಪ್ರಪಂಚನ ಯಾಕೆ ನೋಡ್ತೀಯ? ನೋಡೋದಾದ್ರೆ ಎಲ್ಲ ನೋಡು. ಸೊ ಪ್ರಪಂಚನ ನೀನು ನೋಡಬೇಕಾಗಿಲ್ಲ, ಯಾಕಂದರೆ ಪ್ರಪಂಚದಲ್ಲಿ ಭಿನ್ನ ಭಿನ್ನವಾಗಿರ್ತಕ್ಕಂಥ ವೇಷಗಳಿದ್ದಾವೆ, ಭಿನ್ನ ಭಿನ್ನವಾಗಿರ್ತಕ್ಕಂಥ ಸಂಸ್ಕೃತಿಗಳಿದ್ದಾವೆ, ಏನೇನೋ ಇದೆ ಪ್ರಪಂಚದಲ್ಲಿ. ಸೊ ನನಗೆ ನನ್ನ ಒಂದು ನೇಚರಿಗೆ ಶೂಟ್ ಆಗ್ತಕ್ಕಂಥದ್ದು ಏನಿದೆ ಅದರಲ್ಲಿ ನಾನೆಷ್ಟು ಆನೆಸ್ಟ್ ಆಗಿದ್ದೀನಿ, ಅದರಲ್ಲಿ ನಾನು ಸಿನ್ಸಿಯರ್ ಆಗಿದ್ದೀನಿ. ಸೊ ಆಧ್ಯಾತ್ಮಿಕತೆ ಅಂತಂದರೆ ಬರೀ ಹೊರಗಡೆ ಹೇಳ್ಕೊಳ್ಳೋದ, ನನ್ನ ಅಂತರಂಗದಲ್ಲಿ ನಾನು ಮಾಡಿಕೊಳ್ಳೋದ? ನಾನು ಅಂತರಂಗದಲ್ಲಿ ಆನೆಸ್ಟಿ ಆಗಿರಬೇಕಾ, ಸಿನ್ಸಿಯಾರಿಟಿ ಆಗಿರಬೇಕಾ, ಬಟ್ ಹೊರಗಡೆ ಪ್ರಪಂಚದಲ್ಲಿ ತೋರಿಸ್ಬೇಕಾ? ಅದು ನನಗೆ ಬಿಟ್ಟಂಥ ವಿಷಯ. ಸೊ ಹೊರಗಡೆ ಜಗತ್ತಿಗೆ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ ನಾನು ಮೋಸ ಮಾಡ್ತಾಯಿದ್ದೀನಿ ಅಂತ. ಮೋಸ ಹೊರಗಡೆ ಮಾಡ್ತಾ ಇಲ್ಲ, ನನಗೆ ನಾನು ಮಾಡ್ಕೊತಾ ಇದ್ದೀನಿ ಅಂತ. ಯಾವತ್ತು ನನಗೆ ನಾನು ಮೋಸ ಮಾಡ್ಕೊಳ್ತೀನಿ, ನಾನು ಆಧ್ಯಾತ್ಮದಲ್ಲಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆಧ್ಯಾತ್ಮ ಅನ್ನೋದು ಬರಬಾರ್ದಲ್ಲಿ. ಸೊ ಅದರಿಂದ ದೂರ ಇರಬೇಕು ನಾವು. ತುಂಬ ಥ್ಯಾಂಕ್ಸ್ ಸರ್. ಸೊ ಈ ಒಂದು ನಾವು ಸ್ಟಾರ್ಟ್ ಮಾಡಿದ್ದು ಹಾನೆಸ್ಟಿನ ಅಥವಾ ಸಿನ್ಸಿಯಾರಿಟಿನ ಅಂತ ಹೇಳ್ಬಿಟ್ಟು, ಬಟ್ ಅದನ್ನು ಮಾತಾಡ್ತಾ ನಾವು ಇಂಟೆಲಿಜೆಂಟ್ ಆಗೂ ಇರಬೇಕು ಅನ್ನೋದು ಗೊತ್ತಾಗ್ತಾ ಹೋಯಿತು. ಹಾಗೆ ಇನ್ನೋಸೆನ್ಸ್ ಅನ್ನೋದು ಇಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿ ತಿಳ್ಕೊತಾ, ಈ ಹಾನೆಸ್ಟ್, ಇಂಟೆಲಿಜೆಂಟ್, ಸಿನ್ಸಿಯಾರಿಟಿ ಮತ್ತು ಇನ್ನೋಸೆನ್ಸಿ ಬಗ್ಗೆ ಇದೆಲ್ಲ ಸೇರಿಸ್ಬಿಟ್ಟು ಅದನ್ನು ನಾವು ತಿಳ್ಕೊಂಡಾಗ ನಮ್ಮ ಜೀವನ ಸುಖಕರವಾಗಿರುತ್ತೆ ಅಂತ ಹೇಳಿ ತಿಳ್ಕೊತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.